ಇಲ್ಲಿ ಏನದ ಅಂದ್ರಿ ಗ್ರಾಹಕರಿಗೂ ರೇಟ್ ದುಬಾರಿ ಬೀಳಲ್ಗತ್ತದ್ರಿ, ಮಧ್ಯವರ್ತಿಗಳಿಗೆ ಹೆಚ್ಚಿಗೆ ಫೈದಾ ಆಗ್ಲತ್ತದ್ರಿ. ಈಗ ರೈತ ಬೆಳೆದವ ಅವನಿಗೂ ಸಿಗಲಾಗ್ಯದ್ರಿ. ಮಧ್ಯವರ್ತಿಗಳದ್ದು ಈಗ ಒಂದು 100 ರೂಪಾಯಿದು ಮಾಲ್ ತಗೊಂಡ್ರೆ ಅವ್ರು 200 ರೂಪಾಯಿ ಮಾಡ್ಕೋತಾರ್ರಿ. ಅವಾಗ ಈಗ ತೊಗರಿ 20,000 ಮಾರ್ತಂದ್ರ ನಾವೇನ್ ಮಾಡ್ತೇವ್, ಮುಂದ್ ಇನ್ನೊಂದು 10 ಚೀಲ ಹೆಚ್ಚಿಗೆ ಗೊಬ್ಬರ ಹಾಕಿಸಿ ವಿಷ ಬೆಳೆಸಿ 40 ಚೀಲ ಇಳುವರಿ ತಗೋತೇವ್ರಿ. ನಮಗ್ ಲಾಭ ಇಲ್ಲ ಅಂದ್ರೆ ನಾವು ಕೃಷಿ ಮಾಡೋದ್ ಬಿಡ್ರಿ, ಆದ್ರ ಭೂಮಿ ಹಾಳು ಮಾಡ್ಕೋಬೇಡ್ರಿ, ಭೂಮಿ ಕಳಿಬೇಡ್ರಿ. ಮನ್ಯಾಗನು ಕೆಲ್ಸ ಮಾಡಲ್ಲ, ನಾನು ಮಾಡಲ್ರಿ. ನಾ ಹೋಗಿ ಆಳ್ಗೊಳವೇನಂತ ಕೇಳ್ತೀನ್ರಿ. ಅವ್ರು ಏಟ್ ಮಾಡಿದೆ ಕೆಲ್ಸ ಸರಿ ಸರ್, ಅವ್ರು ರೇಟ್ ಡಬಲ್ ರೀ. ಹಿಂಗಾದ. ನಮಸ್ಕಾರ ಸ್ನೇಹಿತರೆ, ಸ್ನೇಹಜೀವಿ ಪಾಡ್ಕಾಸ್ಟ್ ಗೆ ಆತ್ಮೀಯ ಸ್ವಾಗತ. ಸೈಂಟಿಸ್ಟ್ ಶಾಣಬಸಪ್ಪ ಪಾಟೀಲ್ ಸರ್ ಇದ್ದಾರೆ ನಮ್ ಜೊತೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೇವೆ ಸರ್. ಹಾ ಸರ್, ಮತ್ತೆ ನೀವು ಕೃಷಿ ಎಲ್ಲ ಯಾವಾಗಿಂದ ಮಾಡಕ್ ಸ್ಟಾರ್ಟ್ ಮಾಡಿರಿ ಸರ್? ಕೃಷಿ ಸುಮಾರು ನಂದೊಂದು 10th ಪಾಸ್ ಆದ ಬಳಕ್ರಿ, ನಂದು 16ನೇ ಏಜ್ನಾಗೆ ಸ್ಟಾರ್ಟ್ ಮಾಡೇನ್ರಿ. ಈಗ 51 ನಡೆದವ್ ಸರ್. ನನಗೆ ಮಿನಿಮಮ್ ಒಂದು 25-30 ವರ್ಷ ಕೃಷಿದಾಗ ಇದೆ ಸರ್. ಮತ್ತೆ ನಿಮ್ ಅಂದ್ರೆ ಹೊಸ ಎಲ್ಲ ನೀವೇ ರೆಡಿ ಮಾಡ್ತೀರಲ್, ಅದು ಯಾವ ತರ ನಿಮ್ ಮೈಂಡ್ನಾಗ ಬಂದಿದೆ ಸರ್? ಇಲ್ಲಿ ಸಂಶೋಧನೆಗಳು ಯಾಕೆ ಬಂದು ಅಂದ್ರಿ ಸರ್, ಸಮಸ್ಯೆಗಳು ಬಂದ್ರಿ ನಮಗ್ ಬಹಳಷ್ಟು. ಕೃಷಿದಾಗ ಬಹಳಷ್ಟು ತೊಡಕುಗಳಿದ್ದವ್ರಿ. ಈಗ ಅವು ಮಾರ್ಕೆಟ್ನಾಗ ಹೋಗಿ ತೋಲ್ಕ ಬಹಳಷ್ಟು ದುಬಾರಿ ಖರ್ಚ ಐತ್ರಿ. ಹಂಗಾಗಿ ಒಂದೊಂದಾಗಿ ಇನ್ವೆಷನ್ ಮಾಡ್ಕೋತ ಬಂದ್ರಿ ನಾವು. ಫಸ್ಟ್ ಯಾವ್ದು ಮಾಡಿದ್ರಿ ನೀವು ಪ್ರಯೋಗ? ಫಸ್ಟ್ ನಮ್ದು ನಾವು ನಿಂಬೆ ಗಿಡ ಹಚ್ಚಿದೇವ್ರಿ. ನಮ್ ಬಾವಿದಾಗ ಬಾಳ ನೀರ್ ಕಡಿಮೆ ಇತ್ತು ಸರ್. ಅಲ್ಲೆಲ್ಲ ಏನ್ ಮಾಡಿದೇವ್ರಿ, ಡ್ರಿಪ್ ಸಿಸ್ಟಮ್ ನೀರ್ ಬಿಡೋದ್ರದೇನ್ರಿ, ಅದು 90% ಸಬ್ಸಿಡಿ ಕೊಟ್ರಿ ಸರ್. ಓಕೆ ರೀ. ಅದ್ರಲ್ಲಿ ಏನ್ ನೀರಿನಾಗ ಲವಣಾಂಶ ಇತ್ತಲ್ರಿ, ಅದು ಬ್ಲಾಕೇಜ್ ಆಲ್ಗತ್ರಿ. ಈಗ ತೋಟಗಾರಿಕೆ ಬೆಳೆಗಳಿಗೆ ಈಗ ಡ್ರಿಪ್ ಸಿಸ್ಟಮ್ ಉಳಿದ ಬೆಳೆಗಳಿಗೆ ಓಕೆ ರೀ, ತೋಟಗಾರಿಕೆ ಬೆಳೆಗಳಿಗೆ ಆಗಲ್ಲ ಅಂತೇಳಿ ಏನ್ ಮಾಡಿ ಸರ್, ನಂದೇ ಆದಂತ ನಳ ನೀರಾವರಿ ಫಸ್ಟ್ ಇನೋವೇಷನ್ ಮಾಡಿದ್ರಿ ನಾ. ಅಂದ್ರೆ ಇದು ಪ್ಲಾನ್ ಎಲ್ಲ ನೀವೇ ಮಾಡ್ತೀರೇನ್ರಿ, ಯಾರ ಗೈಡೆನ್ಸ್ ಕೇಳ್ತೀರಿ? ನಾವು ಪ್ಲಾನ್ ಎಲ್ಲ ಮಾಡ್ತೇವ್ ಸರ್ ನಾವೇ ರೀ. ಯಾವ್ಯಾವ ರೈತರಿಗೆ ಏನ್ ಸಮಸ್ಯೆ ಬರ್ತಾವಲ್ರಿ ಅವ್ರು ಹೇಳಿರ್ತಾರೆ ನಂಬಲ್ಲಿ, ನಮಗ್ ಈ ತರ ಸಮಸ್ಯೆ ಅದ ನೋಡ್ರಿ ಅಂತಂದಾಗ ಅದು ಎಲ್ಲ ಸ್ಟಡಿ ಮಾಡಿ ಕೃಷಿ ವಿಜ್ಞಾನ ಕೇಂದ್ರದಾಗನು ತೆಗಳಿ ಸರ್ ಮತ್ತ ಉಳಿದೆಲ್ಲ ಸೈಂಟಿಸ್ಟ್ ಹೆಲ್ಪ್ ತಗೋತೇವ್ರಿ. ಅವ್ರ ಬಲ್ಲಿ ಡೆಮೋ ಮಾಡಿ ಮತ್ತ ಮುಂದೆಲ್ಲ ರೈತರಿಗೆ ಕೊಡ್ಲಿಕ್ಕೆ ಇದು ಮಾಡ್ತೇವ್ರಿ. ಮತ್ ನೀವು ಬಾವಿನೂ ಹೊಡ್ಸಿರಲ್ರಿ, ಅದು ಬಹಳ ದೊಡ್ಡ ಆಕಾರದಾಗ ಅದಲ್ರಿ, ಅದು ಯಾವ ಬಾವಿ ನಮ್ ತಂದೆಯವ್ರ ಕೈ ಮೇಲೆ ಮಾಡಿದ್ದದ ಸರ್. ಆಕ್ಚುಲಿ ಅಂದ್ರೆ ಅದು 9 ಗಜ ಬಾವಿ ಅದ ರೀ. ಬರೀ ಯಾವ್ದೇ ಒಂದ್ ಕಾಂಕ್ರೀಟ್ ಹಾಕಿ ಬಿಲ್ಡಿಂಗ್ ಕಟ್ಟಿದ್ರು ಇವತ್ತಿನ ಕಾಲದಾಗ 30 ವರ್ಷ ಉಳಿಯಲ್ರಿ. ಅದು ಒಂದು 45 ವರ್ಷ ಏಜ್ ಐತ್ರಿ ಆ ಬಾವಿಗೆ. ಅದು ಒಂದು ರೌಂಡ್ ಆಕಾರನಾಗ. ಹೌದ್ರಿ. ಅದು ಏನ್ ಹಿಂದಿನ ಬೇಸ್ ಬರ್ತಿತ್ತಂದ್ರ ಸರ್, ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಗಾಡಿದು ಬ್ಯಾಲೆನ್ಸ್ ಹಿಂದ್ ಮಾಡ್ಕೊತ ಬಂದಾರ್ರಿ. ಅದು ಒಂದೇ ಒಂದು ಬುಟ್ಟಿ ಕಾಂಕ್ರೀಟ್ ಸಿಮೆಂಟ್ ಯಾವ್ದು ಬಳಸಿಲ್ರಿ. ಈಗ 35-40 ವರ್ಷ ಆಯ್ತು ಸರ್. ಅದು ಬಾವಿ ಎಲ್ಲಿ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿಲ್ರಿ. ಅದ್ರದ ಮಾಲ್ ಹಾಕಿ ಕಟ್ಟಿದ್ದು ಹೇಳತನ ಬಿದ್ದು ಹೋತಿತ್ರಿ. ಮತ್ತೆ ಹೊಲ ಇರ್ಲಾರ್ದವ್ರಿಗೆ ನೀವು ಯಾವ ತರ ಮೇವು ಮಾಡ್ಬೇಕಂತ ಅದನ್ನು ತೋರ್ಸ್ಕೊಟ್ಟಿರಲ್ರಿ? ಅದು ಜಲ ಕೃಷಿ ಅಂತ ಹೇಳಿ ಸರ್. ಕೃಷಿ ವಿಜ್ಞಾನ ಕೇಂದ್ರದಾಗ ನನಗೊಂದು 30,000 ಯೂನಿಟ್ 15,000ದಾಗ ಕೊಟ್ರಿ ಸರ್. ಸೈಂಟಿಸ್ಟ್ಗಳು ಹಂಗೆ ನಮಗ ಅದ್ರ ಬಗ್ಗೆದಾಗ ಸೋಲಾರ್ ಮೇಲ್ ಮಾಡ್ರಿ. ಆಕ್ಚುಲಿ ಹಳ್ಳಿದಾಗ ರೈತರಿಗೆ ಕರೆಂಟ್ ಇರಲ್ಲ, ಸೋಲಾರ್ ಕನ್ವರ್ಟ್ ಮಾಡ್ರಿ, ಅದ್ರ ಸಲಕ್ ನಿಮಗ್ ಯೂನಿಟ್ ಅರ್ಧ ರೇಟಿಗೆ ಕೊಟ್ಟಿವಿ ನಾವು, ನೀವ್ ಮಾಡ್ತೀರಿ ಅಂತಂದಾಗ ನನಗ ಸರ್ ಮೇಲೆ ಹೇಳೋದ್ರದಿಂದ ನನಗ ಅದ್ರ ಇಂಟ್ರೆಸ್ಟ್ ಹುಡ್ತ್ರಿ. ಯಾಕಿದು ಸೋಲಾರ್ ಮೇಲ್ ಮಾಡಬಾರ್ದು, ಕರೆಂಟ್ ಮೇಲ್ ಮಾಡೋದ್ ಏನ್ ಸಮಸ್ಯೆ ಇತ್ತಂದ್ರ ಸರ್, ಕರೆಂಟ್ ಹೋಗಿ ಬಂದಾಗ ಒಮ್ಮೆ ರೀಕೌಂಟ್ ಆತಿತ್ರಿ ಟೈಮ್, ಅದ್ರದಿಂದ ಎಕ್ಸ್ಟ್ರಾ ಸ್ಪ್ರೇ ಆತಿತ್ರಿ, ಬೆಳೆ ಬೂಸ್ಟ್ ಬರ್ತಿತ್ರಿ. ಅದನ್ನೆಲ್ಲ ತಪ್ಸಲ್ಕ್ ನಾವು ಸೋಲಾರ್ ಮೇಲ್ ಕನ್ವರ್ಟ್ ಮಾಡೀನ್ರಿ. ಈಗ ಅದು ಬಹಳಷ್ಟು ರೈತರು ಕೊಟ್ಟಿದವ್ರಿ. ಜಮೀನ್ ಇರ್ಲಾರ್ದ ರೈತರು ಯೂಸ್ ಮಾಡಬಹುದ್ರಿ. ಹಂಗಾರ ಹೊಲ ಇರ್ಲಾರ್ದ ಜಮೀನ್ ಇರ್ಲಾರ್ದ ರೈತರು ಅದ್ ನೋಡ್ಕೊಂಡ್ ಮಾಡಬಹುದ್ರಿ. ಅದಕ್ಕೇನ್ ಬರೀ 8x8 ಜಾಗ ಬೇಕು ಸರ್. ಅದು ನಿಮಗ್ 1 ಯೂನಿಟ್ನಾಗ ಡೈಲಿ 45 kg ಮೇವ್ರಿ. ಸುಮ್ ಒಂದ್ ಮನ್ಯಾಗ ಒಂದ್ ಮೂಲ್ಯಾಗ ಇಟ್ರು ಡೈಲಿ 45 kg ಹಸಿ ಮೇವ್ ಬರ್ತವ್ರಿ. ಇನ್ನೊಂದ್ ಏನದ ಸರ್, ಈಗಿನ ದಿನದಾಗ ನೀರಿನ ಸಮಸ್ಯೆ ಬಾಳ ಅದ ರೀ. ಈಗ 45 kg ಮೇವು ಭೂಮಿಗೆ ನಾವು ನೀರ್ ಕೊಟ್ಟು ತೆಗಿಬೇಕಾದ್ರ ನಮಗ್ 1000 ಲೀಟರ್ ಬೇಕ್ರಿ. ಆದ್ರೆ ಈ ಹೈಡ್ರೋಪೋನಿಕ್ಸ್ ಯೂನಿಟ್ನಾಗ ಬರೀ 50 ಲೀಟರ್ನಾಗ 45 kg ಮೇವು ಬರ್ತದ ಸರ್. ಅಷ್ಟು ಕಡಿಮೆ ನೀರ್ ತಗೋತದ್ರಿ. ಇದು ಒಂದ್ ದಿನಕ್ಕೆ ಬರೀ 100 ಲೀಟರ್ 50 ಲೀಟರ್ ನೀರ್ನಾಗ ವರ್ಕ್ ಆಗ್ತದೆ ಸರ್ ಇದು. ಮತ್ತದು ಲಿಂಬೆ ಹಣ್ಣು ಸೈಜ್ ನೀವೇ ಯಾಂತ್ರಿಕ್ ಮಾಡಿರಲ್ರಿ? ಈಗ ನಿಂಬೆ ಹಣ್ಣಿಂದು ನಾವು 3 ಎಕರೆ ನಿಂಬೆ ಇರೋದ್ರದಿಂದ ಸರ್, ಅದು 450 ಗಿಡ ಕೂತಾವ್ರಿ. 18x18 ರೀ. ನಾವು ಕೃಷಿ ಯಾವಾಗನು ಲಾಭದಾಯಕ ಆಗ್ಬೇಕಾದ್ರೆ ಇಂಥವು ತೋಟಗಾರಿಕೆ ಬೆಳೆಗಳು, ನಾವು ಕೃಷಿಗೆ ಸಂಬಂಧಪಟ್ಟಂತ ಉಪ ಕಸುಬುಗಳು, ಹೈನುಗಾರಿಕೆ ಆಯ್ತು, ಕುರಿ ಸಾಕಾಣಿಕೆ ಆಯ್ತು, ಇಲ್ಲಾಂದ್ರ ಬಹುವಾರ್ಷಿಕ ಬೆಳೆಗಳು,
ಯಾವ್ದ್ರ ಮೇಲೆ ರೈತ ಡಿಫೆಂಡ್ ಆದ್ರೆ ಲಾಭ ಆಗ್ತದ್ರಿ. ಬರೇ ಒಂದೇ ಕಬ್ಬ್ ಹಾಕ್ತೀನಿ ಇಲ್ಲ ತೊಗರಿ ಹಾಕ್ತೀನಿ ಅಂದ್ರೆ ಆಗಲ್ರಿ. ಅದ್ರ ಪರವಾಗಿ ನಾನೇನ್ ಮಾಡಿದ್ರಿ, ಈ ತರ ತೋಟಗಾರಿಕೆ ಬೆಳೆನೂ ಇರ್ಲಿ ನಿಂಬೆ ಅಂತೇಳಿ ಮಾಡಿದಾಗ ನಮಗ ಗ್ರೇಡಿಂಗ್ ಸಮಸ್ಯೆ ಬಂತ ಸರ್. ಅಂದ್ರೆ ಸೈಜ್ ವೈಸ್ ಗ್ರೇಡಿಂಗ್ ಮಾಡಿದ್ರ ಮಾರ್ಕೆಟ್ ನಾಗ ರೇಟ್ ಚಲೋ ಸಿಗ್ತಿತ್ರಿ. ನಾವ್ ಬರೀ ಹಂಗೆ ತುಂಬ್ಕೊಂಡು ಹೋಗೋದ್ರದಿಂದ ಅವ್ರು ಲಾಸ್ಟ್ ಗ್ರೇಡ್ ರೇಟೇ ಕೊಡೋರ್ರಿ ಅವ್ರು. ಅಂದ್ರೆ ಡೌನ್ ಹೇಳ್ತೀರ, ಡೌನ್ ಹೇಳ್ತಿರ್ರಿ ರೇಟ್. ನೀವೇ ರೆಡಿ ಸೈಜ್ ಸೈಜ್ ವೈಸ್ ಕ್ವಾಲಿಟಿ ಚೆಕ್ ನಾವು ಈ ಇಂಥವೆಲ್ಲ ಸೈಜ್ ವೈಸ್ ಡಿವೈಡ್ ಮಾಡೋ ಮಹಾರಾಷ್ಟ್ರದಾಗೆಲ್ಲ ಮಷಿನ್ ಅವರಿ ಸರ್. 1-1.5 ಲಕ್ಷ ರೂಪಾಯಿ ಬೀಳ್ತಾವ್ರಿ. ನಮ್ಮಲ್ಲಿ KVK ಸರ್ ಗಳಿ ಸರ್ ಬಲ್ಲಿ ಹೋದಾಗ ಗ್ರೇಡಿಂಗ್ ಮಷಿನ್ ಒಂದ್ ಮಾಡ್ರಿ ನೀವೇ ಅಂತಂದಾಗ ನಾನೊಂದ್ ಸ್ವಲ್ಪ ಪೈಪ್ ನಿಂದ ಮಾಡಿದ್ರೆ ಹೆಂಗ ಆಗ್ತದ ಅಂತೇಳಿ 1-2 ಪೈಪ್ ಜೋಡಿಸಿ ನೋಡಿದ್ರಿ ಸರ್. ಅದು ಮ್ಯಾಲಿಂದ ಬಿಟ್ಟಾಗ ಚೆನ್ನಾಗ್ ಅನಸ್ತ್ರಿ. ಹಾಗೆ ಒಂದ್ 4-5 ಪೈಪ್ ಮಾಡ್ಕೊಂಡು ಯಾವ ಹಣ್ಣ ಯಾವ ಸೀಸನ್ದಾಗ ಎಷ್ಟ್ ಸೈಜ್ ಬರ್ತಾವ ಅದ್ರ ಮೇಲೆ ನಟ್ ಬೋಲ್ಟ್ ಮಾಡೀನಿ ಸರ್. ಅದು ಹೆಚ್ಚ ಕಮ್ಮಿ ಮಾಡ್ಕೋತೇವ್ರಿ. 3 ತರ ಗ್ರೇಡಿಂಗ್ ಆಗ್ತಾವ್ರಿ. ಅದಕ್ಕೆ ಎಷ್ಟು ವೆಚ್ಚ ಖರ್ಚು ಆಗ್ತದ್ರಿ? ಬರೀ ಒಂದು 1200 ರೂಪಾಯಿದಾಗ ಆಗ್ತದ ಸರ್. ಅದು CPVC ಪೈಪ್ ಹಾಕಿರಿ. ಮತ್ತೆ ಅದು ನೀವು 100 ಲೀಟರ್ ನೀರ್ನು ಮಾಡಿರಲ್ರಿ, ಅದ್ರ ಬಗ್ಗೆ? ಅದು ಇದು ರೀ ಸರ್. ಅದು ಆಕ್ಚುಲಿ ಈಗ ರೈತರು ಹೊಲ್ದಾಗ ಏನ್ ಸಮಸ್ಯೆ ಅದ ಅಂದ್ರೆ ಜೀವಾಮೃತ ಗೋಕೃಪಾಮೃತ ತಯಾರು ಮಾಡೋದು ಕಲ್ಚರ್ ತಿರುವೋ ಸಮಸ್ಯೆ ಅದ ಸರ್. ಈಗ ಬೆಳಿಗ್ಗೆ ಸಾಯಂಕಾಲ ತಿರುವಂತ ಹೇಳ್ತೇವ್ರಿ ನಾವು, ಅವ್ರು ಕರೆಕ್ಟ್ ಆಗಿ ತಿರುವಲ್ರಿ, ಅಲ್ಲಿ ಜೀವಾಣುಗಳು ವೃದ್ಧಿ ಆಗಲ್ರಿ. ಇದ್ರದ್ದೆಲ್ಲ ತಪ್ಪಿಸ್ಬೇಕಾದ್ರೆ ಏನ್ ಮಾಡ್ಬೇಕಂತೇಳಿ ಒಂದು ಸೋಲಾರ್ ಸಿಸ್ಟಮ್ ಮೇಲೆ ಮಾಡೀನಿ ಸರ್. ಅದು ಒಂದ್ 10 ವ್ಯಾಟ್ ಪೆನಲ್ ಮೇಲೆ ಕೆಲಸ ಮಾಡ್ತೀರಿ. ನೀವು 1000 ಲೀಟರ್ ಡ್ರಮ್ ಇಡ್ಬೋದ್ರಿ, 200 ಲೀಟರ್ ಡ್ರಮ್ ಇಡ್ಬೋದು. ನಿಮಗ ಅದು ಎಲ್ಲ ಒಂದ್ 7,500 ರೂಪಾಯಿ ಖರ್ಚ ಬರ್ತದೆ ಸರ್. ಇದು ನೀವು ಅದು ಮಷಿನ್ ಎಲ್ಲ ಸೆಟ್ ಮಾಡಿ ಕೊಡ್ತೇವ್ರಿ ನಾವು. ಟೈಮ್ ಸೆಟ್ ಮಾಡೋದು ಸರ್. 1000 ಲೀಟರ್ಕ ಒಂದು 5 ಮಿನಿಟ್ ತನ ಇಡ್ತೇವ್ರಿ. 200 ಲೀಟರ್ ಇತ್ತಂದ್ರೆ 1 ಮಿನಿಟ್ ಇಡ್ತೇವ್ರಿ. ಬೆಳಿಗ್ಗೆ ಸಾಯಂಕಾಲ ಟೈಮ್ ಸೆಟ್ ಮಾಡಿರ್ತೇವ್ರಿ. ನೀವು ಒಂದ್ ವಾರದಾಗ ಕಲ್ಚರ್ ರೆಡಿ ಆಗಿರ್ತದ, ತೋಣ ಸ್ಪ್ರೇ ಮಾಡೋದೇ ರೀ. ಅದು ತಿರುವ ಸಲಕ್ ಅಂತೇಳಿ ಹೆಚ್ಚಿಗೆ ಲೇಬರ್ ಖರ್ಚು ಮಾಡೋದಿಲ್ಲ, ಏನಿಲ್ರಿ. ಮತ್ತ ಅಲ್ಲಿ ಏನಾಗ್ತಂದ್ರೆ ಜೀವಾಣುಗಳು ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾವ್ರಿ. ಅಂದ್ರೆ ರೈತರಿಗೆ ಈ ತರ ಗೈಡ್ಲೈನ್ಸ್ ಮಾಡ್ತೇವ್ರಿ. ಬೇರೆ ರೈತರಿಗೆ ಕೊಡ್ತೇವ್ರಿ ನಾವು. ಬಹಳಷ್ಟು ಸೋಲಾರ್ ಫೆನ್ಸಿಂಗ್ ಐತ್ರಿ. ಈಗ ಸೋಲಾರ್ ಫೆನ್ಸಿಂಗ್ ಒಂದ್ 5,000-6,000 ರೈತರಿಗೆ ಮುಟ್ಸಿದವ್ರಿ ನಾವು. ನಾ ಕೇಳ್ಪಟ್ಟಿದ್ರ ಏನಂದ್ರ ನೀವು ನಿಮ್ ಹೊಲಕ್ ರೈತರು ಸ್ಟೂಡೆಂಟ್ ಮಂಗಳವಾರ ಬುಧವಾರ ಗುರುವಾರ ಹಿಂಗ್ 3 ಟೈಮ್ ಫಿಕ್ಸ್ ಮಾಡಿರಂತಲ್ರಿ. ಯಾವಾಗ್ನು ಬಂದಿ ವಿಸಿಟ್ ಮಾಡ್ಕೊಂಡು ರೈತರು ವಿಸಿಟ್ ಮಾಡ್ತಾರ ಸರ್. ಮೊದಲಿಂದ ರೈತರು ಬರ್ತಾರ್ರಿ, ಮತ್ತ ಎಲ್ಲಾ ವಿಜ್ಞಾನ ಕೇಂದ್ರದಿಂದ ಬರ್ತಾರ್ರಿ, ಮತ್ತ ದೇಸಿ ಕ್ಯಾಂಪಿನವ್ರು ಬರ್ತಾರ ಸರ್. ಯಾವಾಗ್ನು ಹೇಳ್ತೀನ್ರಿ, ಸ್ವಲ್ಪ ಈಗ ಅಲ್ಲಿ ಟೈಮ್ ಶೆಡ್ಯೂಲ್ ಮಾಡ್ಕೋತೇವ್ರಿ ನಾವು. ವಾರ ಫಿಕ್ಸ್ ಮಾಡೋದು ಸ್ವಲ್ಪ ಟೈಮ್ ಇದು ಆಗಲ್ಲಲ್ರಿ. ಹಂಗಾಗಿ ಸಂಡೇ ಅಂತೂ ಒಂದ್ ದಿನ ಫಿಕ್ಸ್ ಅದಾರಿ ವಾರದಾಗ. ಅವತ್ತ ಆ ಕಡೆ ಹೋಗಲ್ರಿ. ಉಳಿದ ವಾರನ್ಯಾಗ ಹಿಂದಿನ ದಿನ ಒಂದ್ ದಿನ ಕೇಳ್ಬೇಕ್ರಿ. ಕೇಳದಾಗ ನಾಳೆ ಬರ್ತೇವ್ ನಾಡ್ದು ಬರ್ತೇವ್ ಅಂತ ಹಿಂಗ್ ಫಿಕ್ಸ್ ಮಾಡಿರ್ತಾರ್ರಿ. ಅವತ್ತಿದ್ದು ಇಡೀ ತೋಟ ತೋರಿಸಿ ಒಂದ್ 26 ಇನೋವೇಷನ್ ಮಾಡೀವಿ ಸರ್. ಹೊಸ ಇನೋವೇಷನ್ ನಮ್ ತೋಟದಾಗ ಡೆಮೋ ಅವರಿ. ಈ ನಳ ನೀರಾವರಿ ಆಯ್ತು, ಕಡಿಮೆ ಖರ್ಚಿನ ಸೋಲಾರ್ ಫೆನ್ಸಿಂಗ್ ಆಯ್ತು, ಸೋಲಾರ್ ಪಂಪ್ ಸೆಟ್ ರೀ, ಸೋಲಾರ್ ಲೋ ಕಾಸ್ಟ್ ಟೈಮರ್ ರೀ, ಮೋಟರ್ ಟೈಮರ್. ಈಗ ಹಗ್ಗ ಹೆಂಗ್ ತಯಾರು ಮಾಡ್ಬೇಕು, ಈಗ ಜೀವಾಮೃತ ಮಿಕ್ಸ್ ಮಾಡೋದು, ಅಕ್ಕಿಗಳು ಬರ್ಡ್ಸ್ ಓಡಿಸೋದು, ಮತ್ತ ಅದೇ ತರಾನೇ ರೇನ್ ಪೈಪ್ ಸುತ್ತದ್ರಿ, ಮತ್ತ ನಿಮಗ ಕೋಳೆ ಮೊಟ್ಟೆ ತಯಾರು ಮಾಡೋದು ಸೋಲಾರ್ ಮೇಲೆ, ಅದು ಮೊಟ್ಟೆದಿಂದ ಮರಿ ಮಾಡೋದ್ರಿ. ಇದು ಕರೆಂಟ್ ಮೇಲೆ ಮಾಡೋದ್ರದಿಂದ ಏನಾಗ್ತದೆ ಸರ್, ನಾರ್ಮಲ್ ನೀವು ಇದು ಹಾಕೋದಕ್ಕ ಇದಕ್ಕ ಡಿಫ್ರೆನ್ಸ್ ಆಗ್ಲತ್ತೀವ್ರಿ ಮರಿಗಳಿಗೆ. ಅಂತವೆಲ್ಲ ಬೇಕಾದಷ್ಟು ಇನೋವೇಷನ್ ಮಾಡೀನಿ ಸರ್. ಎಲ್ಲಾ ರೈತರಿಗೆ ನೇರವಾಗಿ ಅವ್ರಿಗೆ ಏನ್ ಡೌಟ್ ಇದ್ರು ಅಲ್ಲೇ ಕೇಳ್ತಾರ ಸರ್. ಮತ್ತೆ ನೀವು ಇದು ಬಾಳೆ ಕೆಂಪು ಬಾಳೆಹಣ್ಣು ಹಚ್ಚಿರಲ್ರಿ? ನಮ್ದು ಕೆಂಪು ಬಾಳೆ ಹಚ್ಚಿನ್ ಸರ್. ಇಲ್ಲಿ ಕೆಂಪು ಬಾಳೆ ಬೇರೆ ಕಡೆ ಕಮಲಾಪುರ ಬಿಟ್ರ ಆಗಲ್ಲ ಅಂತೇಳಿ ಶಿವರಾಜ್ ಪಾಟೀಲ್ ಅವ್ರದ್ದು ನಮ್ಮ ಭಾಗದಾಗ ಹೆಚ್ಚಿಗೆ ಇದು ಮಾಡಿ ಕೇಸಿಂದ ಅವರು ಆ ಬಾಳೆ ಬಗ್ಗೆದಾಗ ಅದ್ರದ್ದು ಪೋಷಕಾಂಶಗಳು ಏನವ ಎಲ್ಲ ಇದು ಮಾಡಿ ವಿಜ್ಞಾನ ಕೇಂದ್ರದವ್ರನ್ನು ಹೆಲ್ಪ್ ಮಾಡ್ಯಾರ ಅವ್ರಿಗೆ. ಅದ್ರದ್ದೊಂದು GI ಟ್ಯಾಗ್ ತೊಗೊಂಡ್ರಿ ಅವ್ರಿ. ಅಂದ್ರ ನಮ್ದೇ ಅಂತೇಳಿ ಉಳಿಸ್ಕೊಳಕ. ಈಗ ಅದು ನಮ್ ಕಮಲಾಪುರ ಬಾಳೆ ರೀ. ಅದು ಅದ್ರಾಗೆಲ್ಲ ಬಹಳಷ್ಟು ಪೋಷಕಾಂಶಗಳವ. ಯಾಕೆ ನಮ್ ಭೂಮಿಗೆ ಹಾಕ್ಬಾರ್ದು, ಬಹುವಾರ್ಷಿಕ ಬಾಳೆ ಅಂತೇಳಿ ಮಾಡಿ ಅದ್ರದ್ದು ನಾವು ನಂಬಲ್ಲಿ ಎಲ್ಲ ಚೆನ್ನಾಗಿ ಬೆಳಿತಾ ಇದ್ದೇವ್ರಿ. ಇವಾಗ ಜೀವಾಮೃತ ನೀವೇ ಸ್ವಂತ ರೆಡಿ ಮಾಡಿ ರೈತರಿಗೆ ಯಾವ ತರ ತೋರಿಸ್ತೀರ? ಈಗ ಇದು ಜೀವಾಮೃತ ನಾವು ರೆಡಿ ಮಾಡಿ ನಮ್ ಹೊಲಕ್ಕೆಲ್ಲ ಬಳಸ್ಕೊತೇವ್ ಸರ್. ಇದು ಏನದ ಅಂದ್ರಿ, ಜೀವಾಮೃತ ನಾವು ರೆಡಿ ಮಾಡಿ ರೈತರಿಗೆ ಕೊಟ್ರೆ ಟ್ರಾನ್ಸ್ಪೋರ್ಟೇಶನ್ ಹೆಚ್ಚಿಗೆ ಆಗ್ತವ್ರಿ. ಅವ್ರಿಗೆ ಯಾವ ತರ ತಯಾರು ಮಾಡ್ಬೇಕು ಕಲ್ಚರ್, ನಿಮಗ್ ಜೀವಾಮೃತ ಅಂದ್ರೆ ಏನು, ಗೋಕೃಪಾಮೃತ ಅಂದ್ರೆ ಏನು, ಪಂಚಗವ್ಯ ಏನು, ಇವೆಲ್ಲ ಹೇಳ್ಕೊಡ್ತೇವ್ ಸರ್. ಯಾವ್ದ್ರ ಬಗ್ಗೆದಾಗ ಮಾಡ್ತಾರಲ್ರಿ ಅದ್ರದ್ದೆಲ್ಲ ಗೈಡ್ಲೈನ್ಸ್ ಕೊಡ್ತೇವ್ರಿ ಅವ್ರಿಗೆ. ಯಾವ ತರ ಮಾಡ್ಬೇಕು ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಕೇಸಿಂದ ಮಾಡ್ಲಿಕ್ಕೆ ಹಚ್ತೇವ್ರಿ. ಅವ್ರ ತೋಟಕ್ಕೂ ವಿಸಿಟ್ ಮಾಡ್ತೀನಿ ಸರ್. ಮತ್ತೆ ಎರೆಹುಳದ್ ಮಾಡಿರಲ್ರಿ? ಹಾ ರೀ. ಅದು ಯಾವ ತರ ರೈತರಿಗೆ ಹೇಳ್ಕೊಡ್ತೀವಿ?
ಎರೆಹುಳದು ನೀವು ತಯಾರು ಮಾಡ್ಬೇಕಾದ್ರೆ ಈಗ ಎರೆಹುಳದಾಗ ಬಹಳಷ್ಟು ಪಿಟ್ಗಳ ಸಿಸ್ಟಮ್ ಅವರಿ. ಈಗ ಬ್ಯಾಗ್ ಸಿಸ್ಟಮ್ ಅವರಿ, ಪ್ಲಾಸ್ಟಿಕ್ ಬ್ಯಾಗ್ನಾಗ ತಯಾರು ಮಾಡ್ಬೋದು. ಕೃಷಿ ವಿಜ್ಞಾನ ಕೇಂದ್ರನು ಸಿಗ್ತಾವ. ನೀವು ಹೆಚ್ಚಿಗೆ ಕಾಸ್ಟ್ ಖರ್ಚು ಮಾಡಲ್ಲ ಅಂದ್ರೆ ಇಟಂಗಿದನು ಕಟ್ಬೋದು, ಬೇರೆ ಕಲ್ಲಿನಿಂದನು ಕಟ್ಬೋದು. ಎರೆಹುಳದಾಗ ಏನ್ ಘಟಕ ತಯಾರು ಮಾಡ್ಬೇಕಾಯ್ತಂದ್ರೆ ಒಂದು 4 ಫೀಟ್ ಅಡಲ್ ಸರ್, 2 ಫೀಟ್ ಹೈಟ್ ರೀ. ಅದಕ್ಕಿಂತ ಎತ್ತರ ಒಯ್ಬಾರ್ದ್ರಿ. ಅದಕ್ಕಿಂತ ಹೈಟ್ ಹೆಚ್ಚಿಗೆ ಒಯ್ದ್ರಿ ಅಂದ್ರೆ ಏನಾಗ್ತದೆ ಅಂದ್ರೆ ಅಲ್ಲಿ ಉಷ್ಣಾಂಶ ಕ್ರಿಯೇಟ್ ಆಗ್ತದೆ, ಹೀಟ್ ಜರ್ನೇಷನ್ ಆಗ್ತದ್ರಿ ನೀವು ಹಾಕಿದ ಕಲ್ಚರ್ ಮೇಲೆ. ಅದಕ್ಕಾಗಿ ಎತ್ತರ ಒಯ್ಯೋದಿಲ್ರಿ. ನೀವು 4 ಫೀಟ್ ಅಡಲ್ ತಗೊಂಡು ಉದ್ದನಾಗ ನೀವು 40 ಫೀಟ್ ಒಯ್ರಿ ನಡೀತದೆ ಸರ್ ಅದು. ಈಗ ಆತರ ನಾವು ಖರ್ಚೆ ಮಾಡಲ್ಲಪ್ಪ ಅಂತಂದ್ರೆ ನೀವು ಒಂದು ನಿಮ್ ತೋಟದಾಗೆ ಯಾವ್ದಾರ ದೊಡ್ಡ ಮರ ಇತ್ತಂದ್ರೂ ಅದ್ರ ತೆಳಗನು ಎರೆಹುಳುಗಳು ಬಿಟ್ಟು ತಯಾರು ಮಾಡ್ಬೋದು. ಇಲ್ಲಿ ಆ ತರ ಮಾಡೋದ್ರದಿಂದ ಏನಾಗ್ತದೆ ಸ್ವಲ್ಪ ಇದ್ರಷ್ಟು ಫಾಸ್ಟ್ ಬರಲ್ರಿ. ಇನ್ನೊಂದು ಜರ ಹುಳುಗಳಿಗೆ ಬೇರೆ ಈಗ ಮುಂಗುಸಿ ಆಯ್ತು, ಬೇರೆ ಬೇರೆ ಪ್ರಾಣಿಗಳು ಅಟ್ಯಾಕ್ ಮಾಡೋದು ಹೆಚ್ಚಿಗಿರ್ತದೆ ಅಂತ ಹೇಳಿ ಸರ್. ಈ ತರ ತೊಟ್ಟಿ ಗಿಟ್ಟಿ ಮಾಡಿದ್ರೆ ಚೆನ್ನಾಗಿ ಇಳುವರಿ ಬರ್ತದೆ. ಅಂದ್ರೆ ರೈತರಿಗೆ ಇದು ಮಾಡ್ಬೋದು ಸರ್, ಮಾಡ್ಬೋದು 100% ರೀ. ರೈತರು ಬೇರೆ ಕಡೆ ತರೋದ್ಕಿಂತ ತಮ್ಮ ಹೊಲದಲ್ಲಿ ಬಿದ್ದಂತದ್ದು ಕಸ ಕಟ್ಟಿ ಸುಳ್ಳಾರ್ದಂಗ್ ತಾವೇ ತಯಾರು ಮಾಡಿದ್ರೆ ಅವ್ರಿಗೆ ಬೇಕಾದಷ್ಟು ಅಲ್ಲೇ ಸಾವಯವ ಕೊಟ್ಟಂಗೂ ಆಗ್ತದ್ರಿ. ಅದ್ರದ್ದು ನಾವು ಬೇಗನೆ ಕೊಳಸಿ ಗೊಬ್ಬರನು ತೋಲ್ಕ್ ಆಗ್ತದೆ. ಈಗ ಒಬ್ಬೊಬ್ಬ ರೈತರು ಕಟ್ಗಿ ಹುಲ್ಲದು ಸುಡ್ತಾರಲ್ರಿ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನೋಡ್ರಿ ಸರ, ಭೂಮಿ ಇದಾಗ ಬಿದ್ದಿದ್ ಕಸ ಸುಟ್ರಂದ್ರ ಅವ್ರು ಯಾವಾಗನು ಉದ್ಧಾರ ಆಗಲ್ರಿ. ಒಂದು ಭೂಮಿದು ನಾವು ಏನದ ಅಂದ್ರೆ ಸೃಷ್ಟಿದಾಗ ಒಂದು ನಿಯಮ ಅದ ರೀ. ಈಗ NPK ಬಂದವ್ರಿ, ಒಂದ್ ಬೆಳೆಗೆ 16 ಪೋಷಕಾಂಶಗಳು ಬಂದವ. ಇವೆಲ್ಲಾ ನಾವು ಇದ್ದಿದ್ ಭೂಮಿ ಮೇಲಿಂದೆಲ್ಲ ಕಸ ಕಡ್ಡಿ ಸುಟ್ಟು ನಾವು ಹೊರಗಿನ ತಂದು ಹಾಕಲ್ಗತ್ತೀವಿ. ಅದು ರೆಡಿಮೆಂಟ್ ಸುಮ್ಮ ಔಷಧ ಇದ್ದಂಗ್ರಿ ಸರ್. ಅದು ಆಹಾರ ಅಲ್ರಿ. ಈಗ ರೈತರಿಗೆ ಔಷಧ, ಬೆಳಿಗ್ಗೆನೋ ನಮಗ್ ಆರಾಮ್ ತಪ್ಪದ ಡಾಕ್ಟರ್ ಬಲ್ಲಿ ಹೋಗ್ತೇವ್ರಿ. ಅವ್ರು ನಮಗ್ ಏನ್ ಮೈದಾಗ ಏನೇನ್ ಏನ್ ಕಮ್ಮಿ ಆಗ್ಯದ್ರಿ, ಕ್ಯಾಲ್ಸಿಯಂ ಕಮ್ಮಿ ಆಗ್ಯದ, ಏನಾಗ್ಯದ ಅದ್ರ ಗುಳಿಗೆ ಕೊಡ್ತಾರ್ರಿ. ಅದು ಆಹಾರ ಅಲ್ರಿ. ಅದು ನಾವು ಏನ್ ಮಾಡಿದೀವ್ರಿ, ರೈತರು ಆ ತರ ಮಾಡ್ಲಾರ್ದಂಗ್ ಬಿಟ್ಟು ನಾವು ಅದೇ ಆಹಾರ ಅಂತ ತಿಳ್ಕೊಂಡಿದವ್ರಿ. ಬೆಳಿಗ್ಗೆ ಅದೇ ಕೊಡಲ್ಗತ್ತೀವ್ರಿ. ಅದು ಆಹಾರ ಅಲ್ರಿ. ನಾವ್ ಆಕ್ಚುಲಿ ನಮ್ ಭೂಮಿದಾಗ ಆರ್ಗ್ಯಾನಿಕ್ ಕಾರ್ಬನ್ ತಯಾರು ಮಾಡ್ಬೇಕು, ಕಸ ಕಡ್ಡಿ ಬಿಡ್ಬೇಕ್ರಿ. ಅದರದಿಂದ ತಾನೇ ಭೂಮಿ ಮಲ್ಟಿಪ್ಲೈ ಆಗ್ತದ, ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಿಗೆ ತಯಾರಾಗ್ತದ ಸರ್. ಬಟ್ ನೀವು ಭೂಮಿದಾಗ ಸಾವಯವ ಕೃಷಿ ಅನ್ನೋದು ಏನದ ಅಂದ್ರೆ ನೀವು ಹೊಲ್ದಾಗ ಒಯ್ದು ಕಡ್ಡಿ ತಗೊಂಡ್ ಒಯ್ದು ಸುಡೋದ್ ಬಿಟ್ರಿ ಅಂದ್ರೆ ಸಾವಯವ ಕೃಷಿ ಆಗ್ತದೆ. ಪ್ರಕೃತಿದಾಗ ಒಂದು ನಿಯಮ ಅದ ಸರ್. ಈಗ ಒಂದ್ ಮರ ಬೆಳೀತದ್ರಿ, ಮರ ಬೆಳೀತದ, ವರ್ಷಗೊಮ್ಮದು ಎಲಿ ಕೆಳಗ್ ಕೆಡುತ್ತರಿ, ಹೊಸ ಎಲಿ ಬರ್ತಾವ್ರಿ. ಅಂದ್ರೆ ಏನ್ರಿ, ಭೂಮಿದಂದ್ ಏನ್ ಪೋಷಕಾಂಶಗಳು ತಗೊಂಡದಲ್ರಿ ಮತ್ ಭೂಮಿಗೆ ಹಾಕ್ತದ್ರಿ. ಅದು ಏನ್ ಮತ್ತೊಂದ್ ಹೊಸ ಚಿಗುರು ಬರ್ತದ್ರಿ. ನಾವ್ ಹೊರಗಿನಿಂದ ತಂದು ಕೊಡೋದಲ್ರಿ. ಅದಕ್ಕೆ ನಾವ್ ಬಿಡಲಾಗಿವ್ರಿ. ಈಗ ಎಲ್ಲಿ ಗಿಡ ಹಾಕ್ತ್ರಿ, ಈಗ ಒಂದ್ ಕಬ್ಬ್ ಅದರಿ, ಕಬ್ಬಿನ ರವದಿ ನಾವ್ ಅಲ್ಲೇ ಬಿಟ್ಟೇವ್ರಿ. ಅದು ಮುಂದಿನ ಕಬ್ಬ್ ಬೆಳೆಷ್ಟು ಪೋಷಕಾಂಶ ಅದ್ರಾಗ ಇರ್ತದ್ರಿ, ಅದು ನಾವ್ ಕೊಡಲಾಗಿವ್ರಿ. ಅಂದ್ರೆ ಯಾವಾಗ ಕಬ್ಬು ಕಡಿತಾರ ಅವಾಗೆ ಬೆಂಕಿ ಹಚ್ಚಿ ಬಿಡ್ತೇವ್ರಿ. ಸ್ವಚ್ಛ ಮಾಡ್ಲಕ್ ಚಾಲು ಮಾಡ್ತೇವ್ ನಾವು, ಸ್ವಚ್ಛ ಕಾಣ್ಲಂತೇವ್ರಿ. ಆ ತರ ಸ್ವಚ್ಛ ಮಾಡೋದ್ರದಿಂದ ಭೂಮಿ ಹಾಳಾಗ್ತದ್ರಿ. ಅಂದ್ರೆ ರೈತರು ಎಲ್ಲಾ ರೈತರು ನಿಮ್ ತರ ನಿಮ್ದು ಗೈಡ್ಲೈನ್ಸ್ ತಗೊಂಡ್ ಮಾಡ್ರ ಇನ್ನೂ ಸಾಕಷ್ಟು ರೈತರಿಗೆ ಹೇಳ್ತೇನ್ರಿ, ನಾ ಗೈಡ್ಲೈನ್ಸ್ ಕೊಡ್ತೇನ್ರಿ. ಕೃಷಿ ವಿಜ್ಞಾನ ಕೇಂದ್ರ ಕೋರಿ ನೀವೆಲ್ಲಾ ಮಾಹಿತಿ ಸಿಗ್ತದ. ಮೊದಲ್ ಫಸ್ಟ್ ಭೂಮಿದಾಗ ಏನ್ ಬೆಳಿ ಬೆಳಿತೀರ ಅನ್ನೋದು ಮೊದಲ್ ಮಣ್ಣು ಪರೀಕ್ಷೆ ಮಾಡ್ತೀರಿ. ನಿಮ್ ಭೂಮಿದಾಗ ಏನೇನ್ ಪೋಷಕಾಂಶಗಳವ, ಅವು ಏನೇನ್ ಗೊಬ್ಬರ ಹಾಕ್ಬೇಕು, ಎಷ್ಟು ಪ್ರಮಾಣದಾಗ ಹಾಕ್ಬೇಕು, ವೈಜ್ಞಾನಿಕವಾಗಿ ಹಾಕ್ರಿ. ವಿಷ ಆಗಲ್ಲ, ವಿಷ ಆಲಾರ್ದಂಗ್ ನೋಡ್ಕೋರಿ ಭೂಮಿ ಅಂತ ಹೇಳ್ತೇರಿ. ಮತ್ ನೀವು ಅದು ಸೌಂಡ್ ಸಿಸ್ಟಮ್ ಮಾಡಿರಲ್ರಿ ಸೋಲಾರ್? ಈಗ ಸೋಲಾರ್ ಸೈರನ್ ಮಾಡಿವಿ ಸರ್. ಈಗ ಕೆಲವೊಂದು ಬೆಳೆಗಳು ನಾವು ಜಾಸ್ತಿ ಇದ್ದಿದ್ದಿಲ್ಲ ಅಂದ್ರೆ ಹಕ್ಕಿಗಳ ಸಮಸ್ಯೆ ಆತಾವ್ರಿ. ಹಕ್ಕಿಗಳ ಸಮಸ್ಯೆ ಆತಾವ್ರಿ, ಕಂಟಿನ್ಯೂ ಆಗಿ ರೈತರಿಗೆ ಹೊಡಿಲಿಕ್ ಆಗಲ್ರಿ. ಅದ್ರ ಬದಲಾಗಿ ಏನ್ ಮಾಡೀನ್ರಿ, ಸೋಲಾರ್ ಸೈರನ್ ಮಾಡೀನಿ ಸರ್. ಇದಕ್ಕ ಒಂದು ನಾರ್ಮಲ್ ಆಗಿ ಬಂಡಿ ಮೇಲೆ ಇರೋದು ಆಂಬುಲೆನ್ಸ್ ಬರ್ತದ್ರಿ. ಅದಕ್ಕೆ ನಾವೇನ್ ಮಾಡಿವಿ ಅಂದ್ರ 45 ಗಂಟೆದು ಬೇರೆ ಬೇರೆ ಪಕ್ಷಿಗಳದ್ದು ಟೂನ್ಸ್ ರೀ ಅದ್ರಾಗ ಡೌನ್ಲೋಡ್ ಮಾಡಿ, ಪೆಂಡ್ರನ್ಯಾಗ ಡೌನ್ಲೋಡ್ ಮಾಡಿ ಅದಕ್ಕೆ ಸೋಲಾರ್ ಮೇಲೆ ಚಾರ್ಜ್ ಆಗಪ್ಲೆ ಮಾಡಿವಿ ಸರ್. ಅಂದ್ರೆ ಅವು ಪಕ್ಷಿಗಳು ಮೊದಲ ಸೋಲಾರ್ ಸೈರನ್ ಕೊಡ್ತಿದ್ರಿ. ಈ ಒಂದ್ ಸೀಸನ್ 2 ಸೀಸನ್ 3 ಸೀಸನ್ ಕಂಟ್ರೋಲ್ ಆದವ್ರಿ. ಆಮೇಲೆ ರೈತರು ಹೇಳಲ್ಗತ್ತರಿ, ಇವು ಅಡ್ಯಾಪ್ಟ್ ಆಗ್ಲತ್ತವ್ ಸರ್ ಅವಕ್ಕ. ಇವು ಅದು ಸೈರನ್ ಸೌಂಡ್ ಏಟ್ ಬಂದ್ರು ಹಾರಲಾಗ್ಯಾವ ಅಂತಂದ್ರಿ. ಅದ್ರ ಬದಲಾಗಿ ನಾವು ಈ ಪೆಂಡ್ರ ಸಿಸ್ಟಮ್ ಮಾಡೇವ್ರಿ. ಅಂದ್ರೆ ಟೂನ್ಸ್ಗಳು ಬೇರೆ ಬೇರೆ ಬರ್ತಾವ ಸರ್. ಅದ್ರದಿಂದ ಅಡ್ಯಾಪ್ಟ್ ಆಗಲ್ರಿ, ಹಂಗಾಗಿ ಕಂಟ್ರೋಲ್ ಆಗ್ತಾವ್ರಿ. ಮತ್ತೆ ನೀವು ಅದು ಇದನ್ನು ಬಾಂಬ್ಸ್ ಟೈಪ್ ಇದು ಮಾಡ್ರಿ, ಮಂಕಿಗನ್ರಿ. ಪೇಪರ್ ನಮ್ದು ಕಿವಿಕೆದಾಗನು ಮಂಗೆಗಳು ಕಾಟ ಆಗಿತ್ರಿ, ಬಹಳಷ್ಟು ಸರ್ನು ಹೇಳ್ಕೊಟ್ರಿ. ಅದಕ್ಕ ಈ ತರ ಯೂಟ್ಯೂಬ್ನಾಗ ಬಂದು ನೋಡ್ರಿ, ಇದು ಮಂಕಿಗನ್ ಬೇರೆ ರೈತರು ಮಾಡ್ಯಾರ, ಸ್ವಲ್ಪ ನೀವು ನೋಡಿ ಅದ್ರದ್ದು ಏನ್ ಮಾಡ್ತೀರ ಅಂತ ನಾವು ಟ್ರೈ ಮಾಡಿದೇವ್ ಸರ್.
ನಾವು ಆಕ್ಚುಲಿ ಯಾವುದೇ ಒಂದ್ ಇನೋವೇಷನ್ ಯಾರೇ ಮಾಡ್ತಾರಂದ್ರ ಅದು ಆ ಕಾಪಿ ಮಾಡ್ಲಿಕ್ಕೆ ಎಷ್ಟೋ ದಿನ ಹೋಗ್ತದ್ರಿ. ಸರಳ ಸಿಗಲ್ ಸರ್, ಕೆಲವೊಂದ್ ಪಾಯಿಂಟ್ಸ್ ಗಳು ಇರ್ತಾವ್ರಿ ಅವು. ಆ ಮಂಕಿಗನ್ನ ಒಂದೇ ರೆಡಿ ಮಾಡ್ಬೇಕಾದ್ರೆ ನನಗೆ ಸ್ವಲ್ಪ ಟೈಮ್ ಐತ್ರಿ. ಅಂದ್ರ ಲೈಟ್ರ್ ಎಲ್ಲಿದಿಂದ ಎಲ್ಲಿಗೆ ಹಾಕ್ಬೇಕು, ಎಷ್ಟ್ ಪೈಪ್ ಉದ್ದಿರ್ಬೇಕು, ಇವ್ಯಾವು ಹೇಳಲ್ರಿ. ಅವೆಲ್ಲ ನಾವು ಮತ್ ಸ್ಟಡಿ ಮಾಡಿ ಎಲ್ಲ ಮಾಡಿ ಈಗ ಬಹಳಷ್ಟು ರೈತರಿಗೆ ಕೊಟ್ಟಿವ್ರಿ. ಅದ್ರದಿಂದ ನಾ ಡೈರೆಕ್ಟ್ ಯಾರೇ ಮಂಕಿಗನ್ ತಾವೇ ಮಾಡ್ಕೊತಿದ್ರ ಅಂದ್ರೆ ಇಂತಿಷ್ಟ ಇಂಚಿಸ್ ಹೇಳ್ತೇನ್ರಿ ಅವ್ರಿಗೆ. ನೀವು 1 ಫೀಟ್ 14 ಇಂಚ್ ಪೈಪ್ ತಗೋರಿ, ಹಿಂದ್ 8 ಇಂಚ್ ಇಡ್ರಿ, ಮುಂದೆ ಇಷ್ಟ ಇಡ್ರಿ, ಲೈಟ್ರ್ ಇಟ್ಟು ಕೂಡ್ಸ್ರಿ, ಎಲ್ಲ ಡೀಟೇಲ್ ಆಗಿ ಹೇಳ್ತೇನ್ರಿ. ಅಂದ್ರೆ ಒಂದೇ ಸಲ ಹಾರ್ತದ್ರಿ ಅದು. ಸುಮ್ನೆ ನಮ್ದು ನೋಡಿರ್ಲ ವಿಡಿಯೋ ಅದು ಮಾಡ್ಕೋರಿ ಗನ್ ಅಂದ್ರೆ ಹಾರಲ್ರಿ ಅದು. ಇಂಥವೆಲ್ಲ ಟಿಪ್ಸ್ ಗಳು ಕೊಡ್ತೇವ್ರಿ ರೈತರಿಗೆ, ತಾವ್ ಮಾಡ್ಕೊತಾರ್ರಿ. ಅದ್ರಾಗ್ನು ಒಂದೊಂದು ಗ್ಯಾಸ್ ಬರ್ತದ್ರ, ಒಂದೊಂದ್ ಸ್ಪ್ರೇಸ್ ಬರ್ತಲ್ರಿ. ಒಂದ್ ಕಲ್ ಹಾಕರ್ ಬ್ಲಾಸ್ಟ್ ಆಗಪ್ಲೆ ಬರ್ತದ್ರಿ. ಅದು ಆಕ್ಚುಲಿ ನೋಡಿ ಸರ್, ಕಲ್ಲು ಹಾಕಿ ಅದು ಕಾರ್ಪೆಟ್ ರೀ. ಅದು ಕಾರ್ಪೆಟ್ ಹರಳುಗಳು ಹಾಕಿ ನೀರ್ ಹಾಕಿ ಬ್ಲಾಸ್ಟ್ ಮಾಡ್ತಾರ್ರಿ. ಅದು ಆಕ್ಚುಲಿ ಪ್ಲಾಸ್ಟಿಕ್ ಪೈಪಿಗೆ ಯೋಗ್ಯ ಅಲ್ರಿ ಅದು. ಅದು ಹೆಚ್ಚು ಕಮ್ಮಿ ಆಯ್ತಂದ್ರ ಜೀವ ಹಾನಿ ಆಗೋ ಚಾನ್ಸಸ್ ಇರ್ತದ್ರಿ. ಅದು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರ್ತದ್ರಿ. ನಾವು ಬಾಡಿ ಸ್ಪ್ರೇಯರ್ ಏನ್ ಇರ್ತದಲ್ರಿ, ಅದು ಗ್ಯಾಸ್ ಇದ್ದಿದ್ ತಗೊಂಡ್ ಮಾಡಿದ್ರೆ ಬಾಳ ಚೆನ್ನಾಗಿರ್ತದ್ರಿ, ಸೇಫ್ಟಿ ಇರ್ತದ್ರಿ, ಏನೂ ಆಗಲ್ರಿ. ಅದು ಕಾರ್ಪೆಟ್ ಹಾಕಿ ಹೊಡಿಬಹುದ್ರಿ, ಅದು ಸ್ವಲ್ಪ ಡೇಂಜರಸ್ ಇರ್ತದ್ರಿ. ಆದಷ್ಟು ಕೇರ್ ತಗೊಂಡ್ ಹೊಡಿಬೇಕ್ರಿ ಅದು. ಮತ್ ನೀವು ಇದರದ್ದು ಕಬ್ಬಿಂದು ಹಾಲಿಂದು ಮಿಷಿನ್ ನೀವೇ ರೆಡಿ ಮಾಡಿ? ಈಗ ನೋಡ್ರಿ, ನಾವು 400 ನಮ್ದು 10 ಎಕರೆ ಕಬ್ಬ ಅದ ಸರ್. ಮಿನಿಮಮ್ 450-500 ಟನ್ ಕಬ್ಬು ಬೆಳಿತೇವ್ರಿ. ಈಗ ಆ ಕಬ್ಬು ಬೆಳೆದು ಇಲ್ಲಿ ಗುಲ್ಬರ್ಗ್ ಬಂದು ಸಿಟಿದಾಗ ಬಂದು ಐಸ್ ಹಾಕಿ ಹಾಲು ಕುಡಿತೇವ್ರಿ. ಅಂದ್ರೆ ಏನ್ರಿ, ನಾವ್ ಯಾವ್ದೇ ಬೆಳಿ ಬೆಳಿಲಿ ನಾವ್ ಅದ್ರ ಸವಿ ಉಂಡು ಮತ್ತೊಬ್ರಿಗೆ ಕೊಡಮ್ರಿ. ಈಗ ನಾವೇನ್ ಮಾಡ್ತೇವ್ರಿ, ನಾವು ಮಾರ್ಕೆಟ್ ಮಾಡ್ತೇವ್, ನಾವು ನಮಗ್ ಬೇಕಾಗಿದ್ ಮತ್ ಹೊರಗಿನ ತರ್ತೇವ್ರಿ. ನಾವು ನಮಗ್ ಏನ್ ಹತ್ತದ ಮನಿ ಸಲುವಾಗಿ ನಾವೆಲ್ಲಾ ತರದ ಆಹಾರ ಬೆಳ್ಕೋಬೇಕು ಸರ್, ಅದು ಚೆನ್ನಾಗಿರ್ತದ್ರಿ. ಈಗ ಅದ್ರ ಸಲುವಾಗಿ ನಾನ್ ಏನ್ ಮಾಡೀನ್ರಿ, ನಾವು ಇಷ್ಟೆಲ್ಲಾ ಕಬ್ಬು ಬೆಳಿತೇವ್, ಯಾರೇ ಗೆಸ್ಟ್ ಗಳಿಗೆ ಬಂದವ್ರಿಗೆ ಒಂದ್ಸಲ ರಿಯಲ್ ಆಗಿ ನ್ಯಾಚುರಲ್ ಆಗಿ ಹಾಲು ಕುಡಿಸ್ಬೇಕು ಅಮ್ಮ ಉದ್ದೇಶದಿಂದ ಅದು ನಾ ಮಷೀನೇ ತಂದಿಟ್ಟೇನಿ ಸರ್. ಅಂದ್ರೆ ನೀವು ಅದು ಎಷ್ಟು ಟೈಮ್ ತಗೊಂಡ್ರಿ ಆ ಮಿಷಿನ್ ಮಾಡಕ್? ಮಿಷಿನ್ ನಾವು ಬೇರೆ ಕಡೆದಿಂದ ತರ್ಸಿವಿ ಸರ್. ಅದೇ ತರನೇ ನಾವ್ ಮಾಡಿದ್ರಿ ಮಿಷಿನ್. ಸ್ವಲ್ಪ ಏನ್ ಆಗ್ಲತ್ರಿ, ಈಗ ಅದು ಮನಿ ಸಲುವಾಗಿ ಯೂಸ್ ಆಗ್ತದ ಸರ್ ನಾ ಮಾಡಿದ್ರು. ಆದ್ರೆ ಜಾಸ್ತಿ ಈಗ ಫಾರ್ಮರ್ ಅದು ಬಂದಿರ್ತಾರ್ರಿ, ಸ್ವಲ್ಪ ಅವ್ರಿಗೆ ಕಮ್ಮಿ ಟೈಮ್ನಾಗ ಅವ್ರಿಗೆ ಹಾಲು ಕುಡ್ಸಲ್ಕ್ ಆಗಲ್ರಿ, ಟೈಮ್ ತಗೋತದ್ರಿ ಅದು. ಹಂಗಾಗಿ ಇದೊಂದು ಈಗ ತಂದಿದ್ ರೆಡಿಮೇಡ್ ತಂದಿನ್ ಸರ್ ಇದು. ಮತ್ತೆ ನೀವು ಅದು ಫ್ಯಾನ್ ಒಂದು ರೆಡಿ ಮಾಡಿರಲ್ರಿ, ಅದ್ರ ಬಗ್ಗೆ? ಅಂದ್ರೆ ಕೆಲವೊಂದ್ ಏನ್ ಮಾಡೀನಿ ಸರ್, ನಾ ಕೆಲವೊಂದು ಇನೋವೇಷನ್ಗಳು ನಂಬಲ್ಲಿ ಮಾಡ್ಕೊಂಡು ಎಲ್ಲಾ ರೈತರಿಗೆ ಕೊಡ್ತಾ ಇರ್ತೇನ್ರಿ. ಅದ್ರ ಕರೆಂಟ್ ಹ್ಯಾಂಗ್ ಸೇವ್ ಮಾಡ್ಬೇಕು. ಆಕ್ಚುಲಿ ಈಗ ಬಳಸೋದ್ ಯಾವುದೇ ಅಲ್ರಿ, ನಾವು ಈಗ ನನ್ ಬಲ್ಲಿ ₹1000 ಅದಂದ್ರ ನಾವು ಬಳಸೋದ್ ಯಾವ ರೀತಿಯಾಗಿ ದುಡ್ಡು ಖರ್ಚು ಮಾಡ್ಬೇಕು ಅನ್ನೋದು ಒಂದ್ ಕಲ್ಕೋಬೇಕ್ರಿ ನಾವು. ಬಳಸೋದು ಈಗ ಅದ ₹1000 ಅಂದ್ರೆ ಒಮ್ಮೆ ಬಳಸಬಾರ್ದ್ರಿ. ಅದು ಯೂಸ್ ಮಾಡ್ಕೊಂಡ್ರೆ ನಾವು ಬಳಸೋದು ಸ್ವಲ್ಪ ಲಿಮಿಟೇಷನ್ ಎದಕ್ ಬೇಕು, ಎಷ್ಟ್ ಬೇಕು ಅನ್ನೋದು ಮಾಡಿದ್ರೆ ನಾವು ಗಳಿಸ್ದಂಗೆ ರೀ ಅದು. ಈ ಕರೆಂಟ್ ಅದ ರೀ, ಕರೆಂಟ್ ಉತ್ಪಾದನೆ ಮಾಡ್ಲಕ್ಕ ದುನಿಯಾದು ಬೇಕಾದಷ್ಟು ರಾ ಮಟೀರಿಯಲ್ ಹೋಗ್ತದ್ರಿ. ಈಗಂತೂ ಸೋಲಾರ್ ಎನರ್ಜಿ ಯೂಸ್ ಮಾಡಲ್ಕತ್ತೀವ್ರಿ. ಅಂತದೆಲ್ಲ ಖರ್ಚು ಮಾಡಿ ನಾವು ಎನರ್ಜಿ ತಗೊಂಡಾಗ ಅದು ಮಿತವಾಗಿ ಬಳಸಿದ್ರೆ ಅದು ನಾವು ಗಳಿಸ್ದಂಗೆ ರೀ. 1 ಯೂನಿಟ್ ಉಳಿಸ್ದೇವ್ ಅಂದ್ರೆ 1 ಯೂನಿಟ್ ತಯಾರು ಮಾಡಿದಷ್ಟು ಅದು ನಮಗ್ ಬೆನಿಫಿಟ್ ಇದ್ದಂಗೆ ಸರ್ ಅದು. ಹಂಗಾಗಿ ನಾವು ಎಲ್ಲ ಎಲ್ಲೆಲ್ಲಿ ಕರೆಂಟ್ ಸೇವ್ ಆಗ್ತದ ಅಂತವೆಲ್ಲ ಫ್ಯಾನ್ಗಳದು ಡಿಸೈನ್ ಮಾಡಿಸಿ, ಅವು ಈಗೆಲ್ಲ BLDC ಟೆಕ್ನಾಲಜಿ ಬಂದವ್ರಿ. ನಾವ್ ಇದು ಇರ್ಲಾರ್ದಾಗೆ ಮಾಡಿದವ್ರಿ DC ಫ್ಯಾನ್ಗಳು. ಅವಾಗ ನಮ್ದು ಫ್ರೆಂಡ್ ಒಬ್ರು ವೆಂಡಿಂಗ್ ಕೆಲಸ ಮಾಡ್ತಾರ್ರಿ ಆರ್ಕೆ ಅಂತ, ಅವ್ರ ಹೆಲ್ಪ್ ತಗೊಂಡ್ ಕೇಸಿಂದ BLDC ಟೈಪ್ DC ಮೇಲೆ ಓಡೋ ಫ್ಯಾನ್ಗಳು. ಇವಾಗ ನೀವು ಮತ್ತ ಬೇಲಿ ಸೋಲಾರ್ನು ಮಾಡಿರಲ್ರಿ, ಹಿಂಗ್ ಮುಟ್ರೆ ಕರೆಂಟ್ ಹೊಡಿತದಲ್ರಿ? ಅದು ನೋಡ್ರಿ ಸರ್, ನಮ್ ಭಾಗದಾಗ ರೈತರಿಗೆ ದೊಡ್ಡ ಸಮಸ್ಯೆ ಅಂದ್ರೆ ಏನ್ರಿ, ಹಂದಿಗಳು. ಕಾಡ್ ಹಂದಿದು ಊರ್ ದನಗಳು ಸಮಸ್ಯೆ ಐತ್ರಿ. ಅದು ನಾ 2010ದಾಗ ನಾನು ತೋಟ ನೀರಾವರಿ ಎಲ್ಲಾ ಮಾಡಿದ್ದಾರೆ. ಅಂದ್ರ ಒಂದ್ 5 ಎಕರೆಗೆ ಸಂಬಂಧಪಟ್ಟಾಗ ಅಷ್ಟೇ ಮಾಡಿದ್ದಾರೆ. ಈಗ ನಂಬಲ್ಲಿ ಹೆಂಗಿತ್ತು ಸರ್, ನದಿ ನೀರಿನ ಪಕ್ಕದಾಗೆ ನಮ್ದು 15 ಎಕರೆ ಜಮೀನ್ ರೀ. ಅಲ್ಲಿ ನೀರಾವರಿ ಮಾಡ್ಲಕ್ ಆಗ್ತಿದಿಲ್ರಿ, ಯಾಕಂದ್ರೆ ನದಿ ದಂಡೆನು ಕಾಡ್ ಹಂದಿಗಳು ಪ್ರಾಣಿಗಳು ಮತ್ 3 ಊರಿನ ದನಗಳು ಅಲ್ಲೇ ಕಲೆಕ್ಟ್ ಆಗ್ತಿವ್ರಿ. ದನಗಳು ಬಿಡೋರಿ ಸೈದ ಬ್ಯಾಸಿಗೆ ದಿನದಾಗ. ಹಂಗಾಗಿ ಅಲ್ಲಿ ಏನ್ ಇಟ್ರು ಬೆಳಿನೇ ಇಡ್ತಿದಿಲ್ರಿ. ಈಗ ಸೋಲಾರ್ ಫೆನ್ಸಿಂಗ್ ದಾಗ ನಾವು ಬೇರೆ ಕಂಪ್ನಿದವ್ರಿಗೆಲ್ಲ ಬೆಂಗಳೂರು ಮೈಸೂರದವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ್ರಿ, ಅವ್ರು 1 ಎಕರೆಗೆ ₹45,000 ಹೇಳಿದ್ರು ಸರ್ ರೇಟ್. ನಮ್ ಭಾಗದಾಗ ಕಲಬುರಗಿ ಭಾಗದಾಗ ಯಾರೇ ಫೆನ್ಸಿಂಗ್ ಹಾಕ್ಯಾರೇನು, 1-2-3 ಫಾರ್ಮರ್ ಸಿಕ್ಕರ್ರಿ. ಹಾಕಿರು ಅವರು ಸರಿಯಾಗಿ ನಿರ್ವಹಣೆ ಮಾಡ್ಲಾರ್ದಕ್ ಹಾಳಾಗಿವ್ರಿ. ಆ ಎನರ್ಜರ್ದಾಗ ಏನು ಟೆಕ್ನಾಲಜಿ ಯೂಸ್ ಮಾಡ್ಯಾರ, ಅದು ಯಾಕ ಮನುಷ್ಯರಿಗೆ ಸಾಯಿಸಲ್ಲ,
ಅದೆಲ್ಲ ತಗೊಂಡು ನಾವು ಎಲ್ಲ ಅಸೆಂಬ್ಲಿ ಟಿವಿ ಮಾಡ್ತಿದ್ದೇವೆ ಸರ್. ನಮಗೆ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಅಂದ್ರೆ ನಮಗೆ ಫಸ್ಟಿನಿಂದೇ ಹ್ಯಾಬಿ ರೀ. ಇದೇನು ಎಲ್ಲಿ ಕಲ್ತಿದಲ್ರಿ, ನ್ಯಾಚುರಲ್ ಗಿಫ್ಟ್ ಅದ ಇದು. ನಾವು ಅಸೆಂಬ್ಲಿ ಟಿವಿ ಮಾಡೋದು ಮಾಡ್ತಿದ್ದೇವ್ರಿ, ಮನಿ ವೈರಿಂಗ್ ಮಾಡ್ತಿದ್ದೇವೆ, ಇಂಥವೆಲ್ಲ ಮಾಡ್ತಿದ್ದೇವ್ರಿ. ಟೆಕ್ನಿಕಲಿ ನಾಲೆಜ್ ಇತ್ತು ನಮಗೆ. ಆ ಎನರ್ಜರ್ ಒಂದ್ ಪೀಸ್ ತಂದ ಕೇಸಿಂದ ನಮ್ಮಲ್ಲೇ ಒಂದು ಅದೇ ತರನೇ PCB ರೆಡಿ ಮಾಡಿದ್ರಿ. PCB ರೆಡಿ ಮಾಡಿ ಕೇಸಿಂದ ಕಿಟ್ ರೆಡಿ ಮಾಡಿ ಟ್ರಾನ್ಸ್ಫಾರ್ಮರ್ ಎಲ್ಲ ವೆಂಡಿಂಗ್ ಮಾಡಿಸಿ ಹಚ್ಚಿ ನೋಡಿದ್ರಿ. ಚೆನ್ನಾಗಿ ವರ್ಕ್ ಆಗ್ಲತ್ರಿ. 1 ವರ್ಷ ನನ್ನ ಬಲ್ಲಿ ಯೂಸ್ ಮಾಡ್ಕೊಂಡ್ರಿ. ಏನು ಯಾವ್ದನ್ನು ಪ್ರಾಣ ಹಾನಿ ಏನಿಲ್ಲ, ಸೇಮ್ ಕೆಲಸ ಮಾಡಲ್ಗತ್ರಿ. ನಾವು ಕೃಷಿ ವಿಜ್ಞಾನ ಕೇಂದ್ರದಾಗ ಭೇಟಿ ಹಾಕಿಸಿಂದ ಹೇಳಿದ್ರಿ, ಸರ್ ಹಿಂಗ್ ಇದು ಆಗ್ತದ ಅಂತ ಹೇಳಿ. ಅವ್ರು ಪ್ರಜಾವಾಣಿ ರಿಪೋರ್ಟರ್ ಇವ್ರು ಆನಂದ್ ಪ್ಯಾಟಿ ಸರ್ ರೀ, ಅವ್ರ ಸರ್ ಮಾಹಿತಿ ಕೇಳ್ಕೊಂಡ್ ಕೇಸಿ ನಮ್ ತೋಟಕ್ ಬಂದ್ರಿ. ಇಲ್ಲ ಸೋಲಾರ್ ಫೆನ್ಸಿಂಗ್ ಮಾಡಿರಲ್ಲ ಅಂತ ಹೇಳಿ. ಅವ್ರು ನಮ್ದು ಹೆಂಗಿತ್ತಂದ್ರಿ ಸರ್, ಅವಾಗ 10 ಎಕರೆಕ್ 10,000 ರೂಪಾಯಿಗೆ ಫೆನ್ಸಿಂಗ್ ಮಾಡ್ಕೊಂಡಿದ್ದಾನ ರೀ. ಅದು ಯಾವ ತರ ಆತಂದ್ರೆ ಡ್ರಿಪ್ಪಿನ್ ಪೈಪ್ ಯೂಸ್ ಮಾಡಿದ್ರಿ, ಬೆಂಡಿಂಗ್ ವೈರ್ ಯೂಸ್ ಮಾಡಿದ್ರಿ, ಕರೆಂಟ್ ಮೇಲೆ ಬ್ಯಾಟ್ರಿ ಚಾರ್ಜ್ ಮಾಡಿ ಅಲ್ಲಿ ಒಯ್ದು ಹಚ್ತಾ ಇದ್ರಿ. ಅಂದ್ರೆ ಏನು ಸವಲತ್ತು ಇರ್ಲಾರ್ದ್ರು ನಾವು ಬೆಳೆ ಉಳಿಸ್ಕೊಂಬದ್ರಿ. ಮತ್ತ ಆಮೇಲೆ ಡೆವಲಪ್ಮೆಂಟ್ ಮಾಡಮ್ರಿ ಸರ್. ಆ ತರ ಮಾಡ್ಕೊಂಡ್ ಮಾಡಿದಾರಿ. ಅವ್ರು ಆನಂದ್ ಪೇಟಿ ಸರ್ ಕಡಿಮೆ ಖರ್ಚಿನ ವಿದ್ಯುತ್ ಬೈಲಿ ಅಂತೇಳಿ ಪೇಪರ್ನಾಗ ಆರ್ಟಿಕಲ್ ಬಂತ್ರಿ. ಅದು ಆಲ್ ಕರ್ನಾಟಕ ಬರೋದ್ರಿ. ಆಲ್ ಕರ್ನಾಟಕ ಬರೋ ಪೇಜ್ನಾಗ ಬಂದಾಗ ಬೆಂಗಳೂರು ಮೈಸೂರದವ್ರು ನಮಗ್ ಕಾಂಟ್ಯಾಕ್ಟ್ ಮಾಡಲ್ಗತ್ತರಿ. ಇಲ್ಲ ನಮ್ಮಲ್ಲಿ ಫೆನ್ಸಿಂಗ್ ಮಾಡರಿ ಅಂತೇಳಿ. ನಾ ಅವಾಗೆ ಶುರು ಕೈ ಹಾಕಿದ್ರಿ. ನನಗ್ ವೈರ್ ಕಟ್ ಮಾಡೋದನ್ನು ಬರ್ತಿದ್ದಿಲ್ಲ ಸರ್ ಅವಾಗಿನ. ಆ ಮೈಸೂರು ಕೆಲಸ ಹಿಡಿದೇವ್ರಿ ನಾವು. ಅಂತ ಟೈಮ್ನಾಗ ಅಲ್ಲಿ ಹೋದೇವ್ರಿ. ಪಾಪ ಅವ್ರು ಪಾರ್ಟಿಯವರು ಮಂಡ್ಯದಿಂದ ಮುಂದೆ ಮಳವಳ್ಳಿ ಅಂತ ಬರ್ತದೆ ಸರ್, ಅಲ್ಲಿ ಅವ್ರು ಕೋಳಿ ಫಾರಂ ಮಾಡಿರ್ರಿ. ಅವರು ಅವ್ರದ್ದು ಫೆನ್ಸಿಂಗ್ ಮಾಡೋದಿತ್ರಿ. ಇಮ್ರಾನ್ ಅಂತ ಹೇಳಿದ್ರಿ. ಅವ್ರು ನಮಗ್ ಕಾಯಸ್ ತಗೊಂಡ್ ಕರ್ಸಿರಿ, ನೀವು ರೈತರಿದ್ದೀರಿ ನಿಮ್ ಕೈಲೇ ಮಾಡಿಸ್ಬೇಕು ಅಂತೇಳಿ ಇಲ್ಲಿದಿನ ಟಿಕೆಟ್ ಬುಕ್ ಮಾಡಿ ನಮಗ್ ಕರ್ಸಿದ್ರಿ. ಅಲ್ಲಿ ಹೋದೇವ್ ಸರ್. ಎಲ್ಲಾ ಮೆಟೀರಿಯಲ್ ತಗೊಂಡು ನಮಗ್ ವೈರ್ ಕಟ್ ಮಾಡ್ಲಿಕ್ಕೆ ಬರ್ಲಾಗಿದ್ರಿ. ಹೈ ಟೆನ್ಷನ್ ವೈರ್. ಆಜು ಬಾಜು ಎಲ್ಲ ಫೆನ್ಸಿಂಗ್ ಮಾಡ್ದವ್ರು ಇದ್ರಿ. ಅಲ್ಲಿ ತುಂಬಾ ಕಾಸ್ಟ್ಲಿ ಮಾಡ್ತಿರತ್ರಿ. 80,000 ರೂಪಾಯಿ 1-2 ಎಕರೆ ಫೆನ್ಸಿಂಗ್ ಮಾಡ್ಲಕ್ರಿ, ಕಂಬಗಳು ಬಿಟ್ರಿ. ಆ ರೇಟ್ ಮಾಡೋರು ಅಂತ್ರಿ. ಇವ್ರಿಗೆ 30,000 ನಾವು ಮಾಡ್ಲಕ್ ಹೋಗಿದೇವ್ ಸರ್ ಇಲ್ಲಿದು. ಅವ್ರ ಆಜು ಬಾಜುದವ್ರ ಹೇಳಿದ್ರಿ, ಪಕ್ಕಡ್ ತಗೊಂಡ್ ಹಿಂಗ್ ಕಟ್ ಮಾಡ್ಬೇಕ್ರಿ ವೈರ್ ಇದು, ನೀವ್ ಕೆಲ್ಸಕ್ ಬಂದಿರಿ ವೈರೇ ಕಟ್ ಮಾಡ್ಲಕ್ ಬರಲ್ಲ ಅಂತೀರಿ ನಮಗ. ಇವತ್ತಿನ ದಿನ 5,000ದಿಂದ 6,000 ರೈತರಿಗೆ ಕೊಟ್ಟಿವಿ ಸರ್. ಈಗನು ನಿರಂತರವಾಗಿ ಸೋಲಾರ್ ಫೆನ್ಸಿಂಗ್ ಕೊಡ್ತೇವ್ರಿ. ಅವ್ ಕೆಟ್ರ ನಾವೇ ರಿಪೇರಿ ಮಾಡ್ಕೊಡ್ತೇವ್ರಿ. ರೈತರಿಗೆ ಹೆಚ್ಚಿಗೆ ಮಾಹಿತಿ ಕೊಡ್ತೇವ್ರಿ ಅದ್ರ ಬಗ್ಗೆದಾಗ. ಸೋಲಾರ್ ಫೆನ್ಸಿಂಗ್ ಹಾಕೋರಿಗೆ ಒಂದ್ ಕಿವಿ ಮಾತು ಹೇಳ್ತೇನ್ರಿ, ಫೆನ್ಸಿಂಗ್ ಯಾವಾಗ್ಲೂ ಕ್ಲೀನ್ ಇರ್ಬೇಕ್ರಿ. KB ಲೈನ್ ಇದ್ದಪ್ಲೇ ರೀ. ನೀವು ಫೆನ್ಸಿಂಗ್ ಅರ್ಥ ಮಾಡಿದ್ರೆ ಕೆಲಸ ಮಾಡಲ್ರಿ. ಈ ಮಷಿನರಿ ಸಾಮಾನುಗಳ್ನು ಹಾಳಾಗ್ತಾವ್ರಿ. ನಿಮಗೆ ಯಾವ ಪ್ರಾಣಿಗಳ್ನು ಬರ್ತಾವ್ರಿ, ಶಾರ್ಟ್ ಹೊಡೆಯಲ್ರಿ. ಅದು ಆ ತರ ಕ್ಲೀನ್ ಇಟ್ಕೊಂಡ್ರಿ ಅಂದ್ರೆ ಬೇಕಾದವ್ರು ಕೆಲಸ ಕೊಡ್ತಾರೆ. ಅವ್ರ ರೈತರೆಲ್ಲ ನಿಮ್ಗೆ ಏನಂತಾರ ಇದು ಬೇಲಿದ ಆದ್ಮೇಲೆ? ಈಗ ರೈತರದ್ದು ಫೀಡ್ಬ್ಯಾಕ್ ಚಲೋ ಅದ ಸರ್. ನಮ್ದು ನಮ್ದು ಏನದ ಅಂದ್ರೆ ಸರ್, ಈಗ ನಾವು ಬೆಂಗಳೂರು ಮೈಸೂರದವ್ರಿಗೆ ಕಾಂಪಿಟೇಷನ್ ಮಾಡಿ ಅವ್ರು 50-60 ಸಾವಿರ ಮಾಡೋ ಮುಂದೆ ನಾವು 30,000 ಫೆನ್ಸಿಂಗ್ ಮಾಡ್ಕೊಟ್ಟೇವ್ರಿ. ಈಗ ನಮಗ್ ಇಲ್ಲಿ ಲೋಕಲ್ದವ್ರು ಕಾಂಪಿಟೇಷನ್ ಮಾಡಿ ಅವ್ರು 10,000 ಮಾಡ್ಕೊಡಲ್ಗತ್ತಾರ್ರಿ. ಅಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡಲಾಗ್ಯಾರ ಸರ್ ಅವ್ರು. ನಮ್ದು ಏನದಲ್ರಿ, ನಾವು ಕ್ವಾಲಿಟಿ ಮೇಂಟೈನ್ ಮಾಡಿ ಅವ್ರಕಿನ ಒಂದ್ 4,000 ರೂಪಾಯಿ 2,000 ರೂಪಾಯಿ ಹೆಚ್ಚಿಗೆ ಆಗ್ತದೆ. ರೇಟ್ನಾಗ ಏನ್ ಕಾಂಪ್ರಮೈಸ್ ಆಗೋದಿಲ್ರಿ. ರೈತರಿಗೆ ಒಮ್ಮೆ ಕೊಟ್ಟ ಬಳಕ ಕರೆಕ್ಟ್ ನಡಿಬೇಕು ಸರ್ ಅದು. ಈಗ ನಿಮ್ದು ಸಾದಾ ಎನರ್ಜರ್ ಕೊಟ್ಟೆವು, ಓಪನ್ ಟಾಸ್ ಮಾಡ್ಬಾರ್ದು ಅಂದ್ರೆ ಅವ್ರು ನಾವ್ ಎಷ್ಟ್ ಕರೆಕ್ಟ್ ಹೇಳಿದ್ರು ಫೆನ್ಸಿಂಗ್ ಗ್ರೌಂಡ್ ಮಾಡೇ ಮಾಡ್ತಾರ್ರಿ. ಮಾಡ್ದಾಗ ಮಷಿನ್ ಸುಡ್ಬಾರ್ದು ಸರ್. ಮಷಿನ್ ಫೇಲ್ ಆಯ್ತಂದ್ರ ನಾವ್ ಮತ್ ಲಾಸ್ ಆಗ್ತೇವ್ರಿ. ಅದ್ರ ಸಲುವಾಗಿ ನಾವ್ ಅದು ನೋಡ್ಕೊಂಡು ನಮ್ದೇನದ ಕ್ವಾಲಿಟಿ ನಾವ್ ಮೇಂಟೈನ್ ಮಾಡೀವ್ರಿ. ನಮ್ ಕಸ್ಟಮರ್ಗಳು ಎಲ್ಲಾ ಊರಾಗ ಅವ್ರಿ. ಅವ್ರ ಒಬ್ರಕೊಬ್ರು ನೋಡ್ಕೇಶಿಂದ ಈಗನು ಒಯ್ತಾ ಇರ್ತಾರ್ರಿ. ಹಂಗೆ ಎಲ್ಲಾ ಬಂದ್ ತೋಟನು ನೋಡ್ತಾರ, ಎಲ್ಲಾ ಇನೋವೇಷನ್ ಸಪೋರ್ಟ್ನು ಮಾಡ್ತಾರೆ ಎಲ್ಲ ರೈತ. ಎಲ್ಲರೂ ರೊಕ್ಕ ಕೊಟ್ಟು ಕರೆಂಟ್ ತೊಗೊಂಡ್ರಿ, ನೀವು ಕರೆಂಟ್ ಕೊಟ್ಟು ನೀವೇ ರೊಕ್ಕ ತೊಗೊಂಡ್ರಿ ಅಂತಲ್ರಿ. ಇದು ನನಗ ಬಚಪನಿದಿಂದ ಬಹಳ ಸಮಸ್ಯೆ ಇತ್ತು ಸರ್. ಇದು ನಾ ಸಣ್ಣಗಿದ್ದಾಗಿನಿಂದ ವಿಚಾರ ಮಾಡ್ತಿದ್ರಿ, ಹಿಂಗ್ ಒಂದ್ ಯಾವ್ದಾರೆ ಪಿಕ್ಚರ್ ನೋಡ್ಬೇಕಂತೆ. ನಮ್ ಊರಾಗೆ ಟಿವಿ ಇದ್ದಿದಿಲ್ರಿ ಟೋಟಲ್. ಸುತ್ತ ಹಳ್ಳಿದಾಗ ನಮ್ದು ಸಣ್ಣ ಹಳ್ಳಿ ರೀ, 100 ಮನಿ ರೀ ನಮ್ ಊರಾಗ. ಅವ್ರು ನಮ್ ಕಾಕೋರ್ ಜರ ಪಂಚಾಯತ್ ಅದು ಇದು ಓಡಾಡ್ತಿರಿ ಎಲ್ಲಾ ಕಡೆ. ಅವ್ರ ಏನ್ ಮಾಡಿದ್ರಿ, ಇಲ್ಲಿ ನಮ್ ಕಲಬುರಗಿ ದೂರದರ್ಶನ ಇದ್ದಿದಿಲ್ರಿ ಅವಾಗ. ಡೆಲ್ಲಿ ಇದ್ರದಿಂದ ಹೈದರಾಬಾದ್ ಬರ್ತಿತ್ರಿ. ಅದು ದೊಡ್ಡದು ಛತ್ರಿ ಕೂಡ್ಸ್ಕೊಂಡು ಸುತ್ತ ಹಳ್ಳಿದಾಗ ನಮ್ದು ಸಣ್ಣ ಊರು 100 ಮನಿ ಇದ್ರುನು ಹರ್ಸೂರ್ ಅಂತದ್ 1000 ಮನಿ ಇದ್ದವ್ರು ಅಂತವ್ರ ಊರವ್ರು ನಮ್ಮೂರಿಗೆ ಟಿವಿ ನೋಡ್ಲಿಕ್ ಬರ್ತೀರಿ ಅವಾಗ. ಅವ್ರ ತರ್ಸ್ ಕಿಸಿಂದ ಹಾಕಿದ್ರಿ ಅಲ್ಲಿ. ಈಗ ಚಲೋ ಫಿಲಿಂ ನಡೀತಿತ್ತು ಅಂದ್ರೆ ಗಪ್ಪನೆ ಕರೆಂಟ್ ಹೋಗೋ ಸರ್. ಏನ್ ಅದು ಎಲ್ಲ ಅದು ಮುಗಿದ ಬೆಳಕ್ ಬರವ್ರಿ. ಈ ತರ ಈ ಕರೆಂಟ್ ಎಂಬುದು ಏನದಲ್ಲ, ಇದು ಈ ನ್ಯಾಚುರಲ್ ಆಗಿ ನಾವು ತಯಾರು ಮಾಡ್ಕೊಂಡು ನಾವು ಇದು ಮಾಡ್ಕೊಂಡು ನಮ್ ಕಂಟ್ರೋಲ್ನಾಗ ಇರ್ಬೇಕು. ಇದು ಯಾರೋ ಕಂಟ್ರೋಲ್ನಾಗ ಅದ. ಹಿಂಗಾದ್ರೆ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಗಲ್ಲ ಅಂತೇಳಿ ಹಂಗೆ ನನಗೆ ಯಾವಾಗ್ಲೂ ಕೊರಿತಾ ಇರ್ತಿತ್ತು ಸರ್. ಅದು ಆ ಸಮಸ್ಯೆ ಸಲುವಾಗಿ ಈಗ ಸೋಲಾರ್ ಅಲ್ಲಿ ಸ್ವಲ್ಪ ಬೆಳಕಿಗೆ ಬರ್ತಾನೆ ನಾನ್ ಏನ್ ಮಾಡಿದ್ರಿ, ಸೋಲಾರ್ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡಿ
ಇವತ್ತಿನ ದಿನ ನಾನು 4 ಸೋಲಾರ್ ಪಂಪ್ ಅವರಿ. ಬಾವಿಗೆ ನೀರು ಸೋಲಾರ್ ಪಂಪ್ ಇಲ್ಲಿ ಹತ್ತೇನ್ರಿ, ಇಡೀ ಮನಿಗೆ ಕರೆಂಟ್ ಸೋಲಾರ್ ಕರೆಂಟ್ ಮಾಡ್ಕೊಂಡೇನ್ರಿ. ನಾವ್ 7 ವರ್ಷದ ಹಿಡಿದು 1 ಸೆಕೆಂಡ್ ನಮ್ ಮನೆ ಕರೆಂಟ್ ಹೋಗಿದ್ ಗೊತ್ತಿಲ್ರಿ. ನೀವು ಸಿಟಿದಾಗ ಬಂದ್ರೆ ಎಲ್ಲಿನೂ ಕರೆಂಟ್ ಹೋಗ್ತಾವ ಸರ್. ನಮ್ ಬಲ್ಲಿ 10 ಕಿಲೋವ್ಯಾಟ್ ಕರೆಂಟ್ ಉಳಿಲ್ಗತ್ತರಿ ನನ್ ಕೆಬಿ ಕೊಡಲ್ಕರಿ. ಅಷ್ಟ್ ಕರೆಂಟ್ ಜನರೇಟ್ ನಮ್ದೇ ಮಾಡಲ್ಗತ್ತೀನ್ರಿ. ನಮ್ದು 1-2 ತಾಸು ನಿಂಬಿಗೆ ನೀರ್ ಬಿಟ್ರೆ ಸಾಕ್ರಿ ಸರ್, ಉಳ್ದಿ 10 ಕಿಲೋವ್ಯಾಟ್ ಕರೆಂಟ್ ಉಳಿಲ್ಗತ್ತಾರಿ. ಈ ತರ ನಾವೇ ಕೆಬಿ ಕರೆಂಟ್ ಕೊಡ್ಬೋದ್ರಿ. ಈ ತರ ಕೆಬಿ ಕರೆಂಟ್ ಕೊಟ್ಟು ನಾವೇ ದುಡ್ಡು ಗಳಿಸಬಹುದ್ರಿ. ಇದು ಈಗ ಎಲ್ಲಾ ರೈತರಿಗೆ ಎಲ್ಲರಿಗೆ ಮನಿ ಅಪಾರ್ಟ್ಮೆಂಟ್ ದಾಗ ಅದು ಇಲ್ಲ, ಈಗ ಅವೇರ್ನೆಸ್ ಬಂದ್ರಿ. ಇದು ನಾನು 10 ವರ್ಷ ಹಿಂದೆ ಮಾಡೀನಿ ಸರ್. ಇದು ಈಗ ಈ ತರ ಕರೆಂಟ್ ಕೊಡ್ಬೋದು ನಾವೇ ಉಚಿತವಾಗಿ. ಇಲ್ಲಾಂದ್ರೆ ಎಲ್ಲರೂ ಬೇಡಿಕೆ ತರ್ರಿ ಏನಾದ್ರು ಅದು ಉತ್ಪಾದನೆ ಪ್ರಾಡಕ್ಟ್ ಮಾಡೋರು ಇಲ್ಲಂದ್ ಬಳಕ್ ಬೇಡಿಕೆ ಬಾಳ ಆಗ್ತಿತ್ತು ಸರ್. ಅದು ಈ ತಮ್ಮ ಬಿಲ್ಡಿಂಗ್ ಮೇಲೆ ತಾವು ಕರೆಂಟ್ ತಯಾರು ಮಾಡಿದ್ರೆ ಬೇಕಾದಷ್ಟು ಅವ್ರಿಗೂ ಉಪಯೋಗ ಆಗ್ತವ್ರಿ, ಈ ಸರ್ಕಾರಕ್ಕೂ ಕೊಡ್ಬಹುದು. ಆ ಉದ್ದೇಶದಿಂದ ನಾವು ರೈತರು ಏನ್ ಮಾಡ್ತಾರ್ರಿ, ನಮ್ ಸಮಸ್ಯೆಗಳು ಬಾಳ ಹೇಳ್ತಾರ್ರಿ. ಎಲ್ಲರದಾಗ್ನು ಸಮಸ್ಯೆ ಅವ ಸರ್. ಈಗ ನೀವ್ ಎಷ್ಟೋ ನಾ ಇಲ್ಲಿ ಬಂದ್ ಬೆಳಕ್ ನೋಡಿದ್ರಿ, ಏನೋ ಒಂದು ಹವ್ಯಾಸ ನಿಮಗ, ಇನ್ನ ಯುವಕರು ಇದ್ದೀರಿ, ಈ ಇದು ಏನೋ ಬೆಳಕಿಗೆ ಮಾಡ್ಬೇಕು, ಹೊಸದು ಇನೋವೇಷನ್ ಮಾಡ್ಬೇಕು. ನಿಮ್ ಚಾನಲ್ ಮುಖಾಂತರ ಎಲ್ಲಾ ರೈತರಿಗೆ ಎಷ್ಟೊಂದ್ ಕಷ್ಟಪಟ್ರಿ, ಇದ್ದ ಜಾಗದಾಗೆ ಎಲ್ಲಾ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು. ಈ ತರ ಹವ್ಯಾಸಿ ಬೇಕ್ರಿ ಸರ್ ಮೊದಲ. ಅದು ಮಾಡಿದಾಗ ನಾವು ಮನುಷ್ಯ ಮೇಲ್ ಬರ್ಲಿಕ್ ಆಗ್ತದ್ರಿ. ನಾವ್ ಇಂಟ್ರೆಸ್ಟೆಡ್ ಇಲ್ಲ ಅಂದ್ರೆ ಮೇಲ್ ಬರ್ಲಿಕ್ ಆಗಲ್ರಿ. ಹಂಗೆ ರೈತರು ತಾವ್ ಮತ್ತೊಬ್ರ ಮೇಲೆ ದೂರದ್ಕಿನ ರೀ, ಈಗ ಅದು ಕರೆಂಟ್ ಇಲ್ಲ, ಅದು ಇಲ್ಲ, ನಂಬಲ್ಲಿ ನೀರಿಲ್ಲ, ಸಮಸ್ಯೆಗಳು ಇರ್ತಾವ್ರಿ. ಸಮಸ್ಯೆಗಳಿಗೆ ಹೋರಾಟ ಮಾಡ್ದಾಗೆ ನಾವ್ ಗೆದಿತೇವ್ರಿ. ಈಗ ನಾವು ಕುಸ್ತಿ ಹಿಡಿತೇವ್ರಿ, ಅದರಿಂದ ಪಟ್ಟು ನಾವು ಬೀಳ್ಲಿ ಪರವಾಗಿಲ್ರಿ, ಅವ್ರ ಸರಿ ಕುಸ್ತಿ ಹಿಡಿಯಟ್ರಿ ಹೆಮ್ಮತ್ತದಲ್ಲ ಸರ್ ನಮಗ. ಆತರ ನಾವು ಈಗ ನಾವೇ ಒಬ್ರೇ ಯೋಚನೆ ಮಾಡ್ಕೊಂಡ್ ನಮಗ್ ಆಗಲ್ಲ ಅಂತ ಕೂತಾರ್ರಿ. ಇಲ್ರಿ, ಗೆದ್ದೊಂದ್ ಸೋತಿನಂತ ಅನ್ನೋದು ಒಂದ್ ಹೆಮ್ಮೆ ಇರ್ತದ್ರಿ. ಅವ್ನ್ ನಾ ಸೋಲ್ತೀನಿ ಅಂತ ಕುಂತ್ರಿ ನಾವ್ ಉಪಯೋಗ ಇಲ್ದಂಗ ಆತೇನ್ರಿ. ಆತರ ಸರ್. ಹಂಗಾಗಿ ರೈತರು ಕುಸ್ತಿ ಹಿಡಿದು ನೋಡ್ಬೇಕ್ರಿ. ಇವೆಲ್ಲ ಕರೆಂಟಿನ ಸಮಸ್ಯೆ ಅವೆಲ್ಲ ಇದ್ದು ಅವಕ್ಕೆಲ್ಲ ನಾವು ಬೇರೆದವ್ರ ಮೇಲೆ ದೂರ್ ಬೇಡದ್ರಿ. ಈ ಸರ್ಕಾರ ಅದು ಮಾಡಿಲ್ಲ, ಇದು ಮಾಡಿಲ್ಲ, ಎಲ್ಲಾ ಮಾಡಿದ್ಮೇಲೆ ನಮ್ ಕೆಲ್ಸ ಏನ್ ಇರ್ತದ್ರಿ, ನಾವು ನಮ್ದಂತ ಮಾಡಿ ತೋರ್ಸ್ಬೇಕಿಲ್ರಿ. ನಾನು ಈಗಲೂ ಹೇಳ್ತೇನ್ರಿ, ನೀವು ಕೆಬಿದವ್ರ ನಿಮ್ ಕರೆಂಟ್ ಬೇಕಾಗಿಲ್ಲ, ಕಂಬ ಗಿಂಬ ಕಿತ್ಕೊಂಡು ಹೋಗ್ರಿ ಅಂತ ಹೇಳ್ತೇನೆ ಸರ್. ನಮ್ದೇನು ನಿಮ್ ಮೇಲೆ ಡಿಫೆಂಡ್ ಇಲ್ಲ ಅಂತೀನಿ ಸರ್. ನ್ಯಾಚುರಲ್ ಎನರ್ಜಿ ಮೇಲೆ ಡಿಪೆಂಡ್ ಆಗ್ಬೇಕು ಸರ್ ಎಲ್ಲರೂ. ಈಗ ನೀವು ಹೇಳೋದೇನ್ರಿ, ಬ್ಯಾರ್ಯಾರ ಮ್ಯಾಗ ಡಿಪೆಂಡ್ ಆಗ್ಬೇಡ್ರಿ, ಸ್ವಂತ ಇದ್ರ ಮ್ಯಾಗ, ಸ್ವಂತ ಕಾಲ ಮೇಲೆ ನೀವು ಸ್ವಂತ ಹೊಸ ಐಡಿಯಾಲಿಂದ ಮಾಡ್ರಿ ಜೀವನ ಅಂತ ಹೇಳ್ತೀವಿ. ಈಗ ನೀವು ನಾನು ನೋಡ್ತಾ ಇದ್ದೀನಿ ಸರ್, ಇವತ್ತಿನ ಯುವಕರು ಅಷ್ಟೊಂದು ಚೆನ್ನಾಗಿಲ್ಲ. ರೈತರಿಗೆ ಕೃಷಿ ಮೇಲೆ ಒತ್ತು ಕೊಟ್ಟು ರೈತರಿಗೆ ಈ ತರ ಮಾತಾಡ್ಸಿ ಎಲ್ಲ ಅವ್ರದ್ದು ಫೀಡ್ಬ್ಯಾಕ್ ತೊಗೊಂಬರಿ. ಈಗ ನಮ್ದು ಇದು ಮಾಡಮ್ ಅಂತೇಳಿ ಎಷ್ಟು ಇಂಟ್ರೆಸ್ಟ್ ಇಂದ ಮಾಡಲ್ಗತ್ತೀರಿ ಸರ್. ಎಲ್ಲ ಯುವಕರಿಗೆ ಇಂಥದ್ದು ಇಂಟ್ರೆಸ್ಟ್ ಬರ್ಬೇಕ್ರಿ, ಮಾಡ್ಬೇಕ್ರಿ, ಮಾಡಿ ಕೆಡ್ಬೇಕು ಮನುಷ್ಯರಿ, ಮಾಡ್ಲಾರ್ದಂಗ್ ಕೂಡ್ಬಾರ್ದ್ರಿ. ನೀವ್ ಹೇಳೋದು ಈಗ ಹೊಸ ಜನರೇಷನ್ ಎಲ್ಲರಿಗಿ ಒಂದ್ ಹೊಸದ್ನ ಕಲಿಸಿ ಹೊಸದ್ನ ಕಲೀರಿ ಅಂತ ಹೇಳ್ತೀರಿ. ಹೌದು ಸರ್. ಮತ್ ನೀವು ಹೊಸ ಏನೇನು ಪ್ರಯೋಗಗಳು ಮಾಡ್ತಾ ಇದ್ದೀರಿ? ಸಾಕಷ್ಟು ನನ್ ಬಲ್ಲಿ ಇನೋವೇಷನ್ ಮಾಡ್ತಾ ಇರ್ತೀನಿ ಸರ್. ಕೆಲವೊಂದು ವರ್ಷನಾಗ ಒಂದ್ ಇನೋವೇಷನ್ 2 ಇನೋವೇಷನ್ ಪಾಸ್ ಆದ್ರೂ ನನಗೆ ಬೇಕಾದಷ್ಟು ಹೆಮ್ಮೆ ಆಗ್ತದ್ರಿ. ಫೇಲ್ನು ಆಗ್ತಾವ್ರಿ, ಅದ್ರದ್ದೇನ್ ಸಮಸ್ಯೆ ಇಲ್ರಿ ನನಗ. ಆದ್ರ ಕುಸ್ತಿ ಹಿಡಿಯೋದ್ರಿ ಮೊದಲ. ಅವ್ರ ಸರಿ ಕುಸ್ತಿ ಹಿಡಿದಿ ನಮ್ಮದ್ ಒಂದ್ ಹೆಮ್ಮೆ ಹೇಳಿದ್ರಲ್ಲ ನೀವು, ಅಷ್ಟ ಅದು ಅದರಿ ನನಗೆ. ನೀವು ಫೇಲ್ ಆದಾಗ ನಿಮ್ದು ಎಷ್ಟು ನೋವು ಸಂಗತಿ ಹೆಂಗಿರ್ತದ? ಯಾವ್ದ್ರೆ ಒಂದ್ ಪ್ರಾಜೆಕ್ಟ್ ಸರ್, ಇದು ಏನಾಗ್ಯದ್ರಿ, ನನಗ ಬೇಕಾದಷ್ಟು ಪ್ರಾಜೆಕ್ಟ್ ಮಾಡ್ತೀನಿ, ಫೇಲ್ ಆಗ್ತೀನಿ, ಪಾಸ್ ಆಗ್ತೀನಿ, ನನಗೊಂದ್ಸರ ಅದು ರೂಢಿ ಆಗ್ಬಿಟ್ಟ ಸರ್. ಇದು ನಾನ್ ಅದಕ್ಕೆ ಫೇಲ್ ಆಗಿನಂತೇನು ಅಳಾಳಿ ಮಾಡ್ಕೊಂಬಲ್ ಸರ್. ಆದ್ರೆ 100 ಮಾಡಿದ್ರು ಒಂದರೆ ಸಕ್ಸಸ್ ಆದ್ರೆ ಎಷ್ಟೋ ಪವರ್ಫುಲ್ ಆಗ್ತದ್ರಿ. ಇವತ್ತಿನ ದಿನ ರೇನ್ ಪೈಪ್ ಸುತ್ತದ ಎಷ್ಟು ಸಮಸ್ಯೆ ಐತಿ ಸರ್. ಈಗ ಟೆಕ್ನಾಲಜಿಗಳ ಮುಂದುವರ್ದವ್ರಿ. ನಾವ್ ಹಳೆ ಪದ್ಧತಿದಾಗ ಕೃಷಿ ಮಾಡಿದ್ರೆ ಲಾಭ ಆಗಲ್ಲ ಸರ್. ಈಗ ರೇನ್ ಪೈಪ್ ಬಂದವ್ರಿ. ಇಂತ ಬೇಸಿಗೆ ದಿನದಾಗನು ನೀವು ರೇನ್ ಪೈಪ್ ಹಚ್ಚಿದ್ರಿ ಅಂದ್ರೆ ಏಕ್ದಮ್ ನಿಮ್ದು 43 ಡಿಗ್ರಿ ಇದ್ದಿದ್ದು ಉಷ್ಣಾಂಶ 15ರಿಂದ 20-25ಕ್ಕೆ ಬಂದ್ಬಿಡ್ತಾರಿ ಆ ಬೆಳಿ ಮೇಲೆ. ಬೆಳಿಗ್ಗೆ ಬುಡದಾಗ ನೀರ್ ಕೊಡೋದಕ್ಕಿಂತ ರೀ ಆ ಬೆಳಿ ಮ್ಯಾಲೆಲ್ಲ ತಂಪು ಕೊಟ್ಟೆ ಒಂದ್ರ ಮಳೆ ಬಂದಂಗ ಮಾಡ್ದೇವ್ ಅಂದ್ರಿ ಇಳುವರಿ ಜಾಸ್ತಿ ಬರ್ತದ ಸರ್, ಕಮ್ಮಿ ನೀರ್ ತಗೋತದ್ರಿ. ಅದು ಡ್ರಿಪ್ ಮಾಡ್ತಾರಲ್ರಿ, ಅದು ಇದು ಡ್ರಿಪ್ ಇಂದ ಒಂದ್ ಟೆಕ್ನಾಲಜಿ ರೀ. ಈಗ ಡ್ರಿಪ್ ನಾಗೆ ಇನ್ಲೈನ್ ಡ್ರಿಪ್ ಮತ್ ಬೇಕಾದಷ್ಟು ಅವರಿ ಅವು. ಈಗ ರೇನ್ ವಾಟರ್ ರೀ, ಸ್ಪ್ರಿಂಕ್ಲರ್ ರೀ, ಅದು ಸ್ಪ್ರಿಂಕ್ಲರ್ ದಿಂದನು ನೀರ್ ತೊಯ್ಸಿ ಮಾಡ್ಬೋದ್ರಿ. ಅವಕ್ಕೆಲ್ಲ ಸ್ವಲ್ಪ ಸ್ಪ್ರಿಂಕ್ಲರ್ ನೀರ್ ಹೆಚ್ಚಿಗೆ ಬೇಕಾಗ್ತಾವ್ರಿ. ಈ ಡ್ರಿಪ್ ಸಿಸ್ಟಮ್ ಮಾಡೋದ್ರದಿಂದನು ನೀರ್ನಾಗ ಲವಣಾಂಶ ಇತ್ತಂದ್ರ ಬ್ಲಾಕೇಜ್ ಆಗ್ತದ್ರಿ. ಈ ರೇನ್ ವಾಟರ್ ಅಂದ್ರೆ ಮಳೆ ಬಂದಂಗ ಆಗ್ತದ್ರಿ. ಒಂದು ಪೈಪ್ ಹಾಕಿದ್ರಿ ಅಂದ್ರೆ 8 ಫೀಟ್ ತೊಯ್ತದ ಸರ್. ಇದು ನಾನ್ ಏನ್ ಮಾಡಿದ್ರಿ, ಲಾಸ್ಟ್ ಟೈಮ್ ತೊಗರಿ ರೀ, 10 ಎಕರೆ ತೊಗರಿ ನಂದ್ರಿ. ಈ ಸಿಕ್ಕಾಪಟ್ಟೆ ಮಳೆ ಆಗಿತ್ರಿ. ಮಳೆ ಆಗಿತ್ರಿ, ನಾವ್ ಒಳಗೇನು ಕಲ್ಟಿವೇಶನ್ ಮಾಡ್ಲಕ್ ಆಗ್ಲಿಲ್ಲ, ಸಾಲ್ ಬಿಡ್ಲಿಲ್ಲ. ನಮ್ದು 10 ಎಕರೆ ನೀರ್ ಬಿಡ್ಬೇಕು 10 ದಿನದಾಗ್ರಿ. ಲೇಟ್ ಮಾಡಿದೇವ್ ಅಂದ್ರ ಹೋಗುದಿರ್ತದ್ರಿ. ಅವಾಗ ನೀರ್ ಬಿಟ್ಟಿದ್ನು ಉಪಯೋಗ ಇಲ್ರಿ.
ನೀರ್ ಯಾವ ತರ ಬಿಡ್ಬೇಕಂದ್ರ ಸರ್, ಭೂಮಿಗ್ ನಾವು ಈಗ 3 ಟೈಮ್ ಊಟ ಯಾಕೆ ಮಾಡ್ತೇವ್ ಸರ್, ಒಂದೇ ಟೈಮ್ ಉಣ್ಬೋದಲ್ರಿ? ಬೆಳಿಗ್ನು ಅದೇ ಕೇಳ್ತ ಸರ್. ಅದು ಬೆಳಿ ಸಿಂಪಲ್ ಅದರಿ. ನಾವ್ ಅಂತದ್ ಅದು ಏನು ಮಾಡಲ್ರಿ ನಾವು. ಈಗ ನಿಂಬಲ್ಲಿ ಮಡ್ಡಿ ಅದರಿ, ತೆಂಗಿನಕಾಯಿ ಆಗ್ಯಾವ, ನಮ್ ಕಡೆ ಆಗಲ್ರಿ ಅಂತಾರ್ರಿ. ಹಂಗಲ್ರಿ, ಅದಕ್ಕೆ ಆರ್ ಎಷ್ಟ್ ಬೇಕು ಒಂದ್ ಟೈಮಿಗೆ ಅಷ್ಟೇ ತಗೋಬೇಕ್ರಿ. ಅದು ಮುಂಜಾನೆ ಸಂಜೆಗಿಂತ ಹಿಂಗ್ ನಾವ್ 3 ಟೈಮ್ ತೋತೇವಲ್ರಿ, ಒಂದ್ ದಿನಕ್ಕೆ ಒಂದ್ 200 ಲೀಟರ್ 100 ಲೀಟರ್ ಅದ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಅದ್ರ ಬಾಡಿ ಮೇಂಟೈನ್ ಮಾಡಿ ಈಗ ಹಣ್ಣು ಕೊಡೋ ಸಲಗ್ರಿ ಒಂದ್ ಬ್ಯಾಲೆನ್ಸ್ ನೀರ್ ಕೊಟ್ಟೇವಂದ್ರ ಏನಾಗ್ತದೆ ಸರ್, ಅದು ಉದ್ರಲ್ರಿ, ಫಲ ಉದ್ರಲ್ರಿ. ನಾವ್ ಹಂಗ್ ಮಾಡಲ್ರಿ. ಒಂದ್ ತೆಂಗಿನ ಮರ ಹಚ್ಚದೇವ್ ಅಂದ್ರ ಒಮ್ಮೆ ಒಂದ್ ದಿನ ಮಡಿ ಕಟ್ಟಿ 10 ರಿಂದ 20 ಬ್ಯಾರಲ್ ನಿಂದ್ರಿಸ್ತೇವ್ರಿ. ಒಂದ್ ವಾರ ತನ ನೀರ್ ಬಿಡಲ್ರಿ. ಒಂದ್ ವಾರ ತನ ಇಟೇ ಕೂಡ್ ಮಗನ. ಅದೇ ಸಿಸ್ಟಮ್ ಅವ್ರಿಗೆ ಮಾಡಿದ್ರಿ. ಮುಂಜಾನೆ ಏನ್ ಉಣ್ತೀವಿ ಸಂಜೆ ಉಣೋದಿಲ್ಲ, ನಾಳೆ ಮುಂಜಾನೆ ಅಂದ್ರಿ ಒಂದೇ ದಿನ ಬಿಟ್ರೆ ನಮ್ಗ ಆಗಲ್ರಿ. ಅದಕ್ಕೆ 10 ದಿನ ಹೇಳೋದೇನಂದ್ರ 3 ಟೈಮ್ ಉಣೋದು ಒಂದೇ ಟೈಮ್ ಉಣ್ ನೋಡಿ ಏನಾಗ್ತದ? ಹೆಲ್ತ್ ಖರಾಬ್ ಆಗ್ತದ್ರಿ. ಅದ್ ಗಿಡಕ್ಕೂ ಹಂಗೆ ಆಗ್ತದ ಸರ್. ಅದು ಇದ್ದೀವೆಲ್ಲ ಉದುರ್ಸ್ಕೊಂಡ್ ಬಿಡ್ತಾರಿ. ಕಾಯಿ ಮಿಡಿ ಎಲ್ಲ ಮುಂದ್ ಕಾಯಿ ಹತ್ತಲಾಗ್ಯಾವ ಅಂತೇವ್ರಿ. ಅವ್ರು ಅದು ಕಾಯಿ ಹತ್ತಲಾಗ್ಯಾವ ಅಂದ್ರ ಆ ಇಂಜೆಕ್ಷನ್ ಕೊಡ್ತೇವೆ, ಈ ಇಂಜೆಕ್ಷನ್ ಕೊಡ್ತೇವೆ ಅಂತೇಳಿ ಸುಮ್ನೆ ರೈತರ ಮೇಲೆ ರೊಕ್ಕ ಹೋಯ್ತಾರಿ. ನಾವು ಬೆಳಿಗ್ ಕೊಡೋರ್ದಾಗ ನೀರ್ ಅದು ಬ್ಯಾಲೆನ್ಸ್ ಮಾಡಿದಾಗ ತಾನೇ ಹೂವು ಬರ್ತದ ಸರ್. ಈಗ ಒಬ್ಬೊಬ್ರು ಎಲ್ಲಾ ತರದ್ ಬೆಳೆ ಬೆಳಿತಾರ್ರಿ, ಮಾರ್ಕೆಟ್ ನಾಗ ಅವ್ರಿಗೆ ಕರೆಕ್ಟ್ ಆದ ರೇಟ್ ಸಿಗಲ್ಲ. ಅವ್ರಿಗೇನ್ ಸರ್, ರೈತರು ಯಾವಾಗ್ನು ಉದ್ದಾರ ಆಗ್ಬೇಕಾಯ್ತಂದ್ರ ನಾವ್ ಯಾವ್ದೇ ಬೆಳಿ ಬೆಳಿಲ್ರಿ, ನಾವು ಮೌಲ್ಯವರ್ಧನೆ ಮಾಡ್ಬೇಕ್ರಿ. ನಮ್ ಬೆಳಿ ನಾವೇ ಮಾರ್ಬೇಕ್ರಿ. ಈಗ ನಮ್ ಬಹುವಾರ್ಷಿಕ ಬಾಳೆ ಹಚ್ಚಿನಂತಂದ್ರ ನಾವ್ ಅಂತ 1 ಎಕರೆ ಮಾಡಿದ್ರಿ ಬಾಳೆ ಅಂದ್ರ ನಿಮ್ ಇಡೀ 12 ತಿಂಗಳು ಕಟಿಂಗ್ ಬರ್ತಾವ್ರಿ. ಅವು 12 ತಿಂಗಳು 5 ಗಿಡ 6 ಗಿಡ ಡೈಲಿ ಬರ್ತಾವ್ರಿ. ನಿಮ್ಗ 5 ಗಿಡ 6 ಗಿಡ ನೀವು ಇಂತ ಸಿಟಿದಾಗ ಒಂದ್ ರೂಮ್ ತೊಗೊಂಡು ಮಾರ್ಬೋದಲ್ರಿ, ಬಂಡಿ ಮೇಲೆ ಇಟ್ಟು. ಆರ್ಗ್ಯಾನಿಕ್ ಬಾಳೆ ಅಂತನೂ ಮಾರ್ಬೋದು ನೀವು. ನಾವ್ ಎಲ್ಲಿ ಲಾಸ್ ಆಗ್ಲತ್ತೀವಿ ಅಂದ್ರ ಸರ್, ಮಾರ್ಕೆಟ್ಗೆ ತಂದ್ ಹಚ್ತೇವ್ ನೋಡ್ರಿ, ಅವ್ರು ಭಗವಾನ್ರಿಗೆ ಏನ್ ಕೊಡ್ತೇವಲ್ರಿ, ಅಲ್ಲಿ ಲಾಸ್ ಆಗ್ಲತ್ತೀವ್ರಿ. ಯಾಕಂತ ಕೇಳ್ರಿ, ಇಲ್ಲಿ ಏನದ ಅಂದ್ರಿ, ಗ್ರಾಹಕರಿಗೂ ರೇಟ್ ದುಬಾರಿ ಬೀಳಲ್ಗತ್ತದ್ರಿ, ಮಧ್ಯವರ್ತಿಗಳಿಗೆ ಹೆಚ್ಚಿಗೆ ಫೈದಾ ಆಗ್ಲತ್ತದ್ರಿ. ಈಗ ರೈತ ಬೆಳೆದವ ಅವನಿಗೂ ಸಿಗಲಾಗ್ಯದ್ರಿ. ಮಧ್ಯವರ್ತಿಗಳದ್ ಈಗ ಒಂದ್ 100 ರೂಪಾಯಿದು ಮಾಲ್ ತಗೊಂಡ್ರೆ ಅವ್ರು 200 ರೂಪಾಯಿ ಮಾಡ್ಕೋತಾರ್ರಿ. ನಮಗ ನಾವು ಬೆಸಿದ್ ಪೂರಾ ಇಡೀ 3 ತಿಂಗಳು ಹೋಗಿ ನಮಗ್ 100 ರೂಪಾಯಿ ಸಿಗ್ತದ್ರಿ. ಅದು ಮಧ್ಯವರ್ತಿಗಳದು ಇದು ಮಾಡೋದು ಹಾವಳಿ ತಪ್ಸ ಸಲುವಾಗಿ ನಾವು ಪ್ರತಿಯೊಂದಕ್ಕೆ ನಾವು ಮೌಲ್ಯವರ್ಧನೆ ಅಂದ್ರೆ ನಮ್ದು ನಾವೇ ಮಾರ್ಕೆಟ್ ಮಾಡೋದ್ರಿ. ನಮಗೆ ಎಷ್ಟು ಕಂಟ್ರೋಲ್ ಆತ ಅಷ್ಟು ಯಾವ್ದು ಬೆಳಿ ಬೆಳಿಬೇಕು ಅಂತವೆಲ್ಲ ಹಿಡಿತನಾಗ ಇಟ್ಕೊಂಡು ಕೃಷಿ ಮಾಡಿದ್ರೆ ಲಾಭದಾಯಕ ಆಗ್ತದೆ. ಯಾಕಂದ್ರ ರೈತರು ಬೆಳೆದಿರೋ ಬೆಳೆಗೆ ಒಳ್ಳೆ ಬೆಲೆ ಕೊಟ್ಟಬೇಕು ಸರ್ ಗೌರ್ಮೆಂಟ್. ಸರ್, ಗೋರ್ಮೆಂಟ್ ಒಳ್ಳೆ ಬೆಲೆ ಕೊಡ್ತದ್ರಿ. ಒಂದು ಗೋರ್ಮೆಂಟ್ ರೈತರಿಗೂ ನೋಡ್ಬೇಕ್ರಿ. ರೈತರ ಹಿಂದೆ ಉಳಿದೆಲ್ಲಾ ಜನರೇಷನ್ ಎಲ್ಲರಿಗೂ ನೋಡ್ಬೇಕ್ರಿ. ಇದು ಬ್ಯಾಲೆನ್ಸ್ ಮಾಡ್ಬೇಕಾಗ್ತರಿ. ರೈತರು ಸ್ವಲ್ಪ ಅರ್ಥ ಮಾಡ್ಕೋಬೇಕ್ರಿ. ನಾವು ಬರೀ ನಮಗ್ ರೈತರು ರೇಟ್ ಕೊಡ್ಲಿ ಸರ್ಕಾರ ಅಂದ್ರೆ ಎಲ್ಲಿ ತಂದ್ ಕೊಡ್ತದ್ರಿ. ನಮಗ್ ಈಗ ತೊಗರಿ 20,000 ಮಾರ್ತಂದ್ರ ನಾವೇನ್ ಮಾಡ್ತೇವ್, ಮುಂದ್ ಇನ್ನೊಂದು 10 ಚೀಲ ಹೆಚ್ಚಿಗೆ ಗೊಬ್ಬರ ಹಾಕಿಸಿ ವಿಷ ಬೆಳೆಸಿ 40 ಚೀಲ ಇಳುವರಿ ತಗೋತೇವ್ರಿ. ಅದನ್ನು ಅಲ್ರಿ, ಆಹಾರದಾಗ ವಿಷ ಅಲಾರ್ದಂಗ ನಾವ್ ಏನದಲ್ರಿ, ಕಾಸ್ಟ್ ಆಫ್ ಕಲ್ಟಿವೇಶನ್ ಕಮ್ಮಿ ಮಾಡ್ಕೊಂಡಾಗ ನಮಗ ಯಾವಾಗ ಗ್ರಾಹಕರ್ದು ನೋಡ್ಬೇಕ್ರಿ, ಅವ್ರಿಗೂ ಕಮ್ಮಿ ರೇಟ್ನಾಗ ಸಿಗ್ತದ, ನಾವು ಉಳಿತೇವ್ರಿ. ನಾವು ಹೆಚ್ಚಿಗೆ ರಾಸಾಯನಿಕ ಬಳಸೋದು, ಹೆಚ್ಚಿಗೆ ಸ್ಪ್ರೇ ಮಾಡೋದು, ಈಗ ಹೆಚ್ಚಿಗೆ ಪೋಷಕಾಂಶಗಳು ಬೆಳಿ ಕೊಟ್ಟಾಗ ಏನಾಗ್ತದೆ, ಹೆಲ್ದಿ ಬರ್ತದ. ಹೆಲ್ದಿ ಬೆಳಿ ಬಂತಂದ್ರೆ ಹೆಚ್ಚಿಗೆ ರೋಗ ಬರ್ತಾವ್ರಿ, ಅಟ್ಯಾಕ್ ಆಗ್ತಾವ್ರಿ. ಅದಕ್ಕ ಜಾಸ್ತಿ ಯೂರಿಯಾ ಕೊಡ್ರಿ, ಗ್ರೀನ್ನೆಸ್ ಬಾಳ ಬರ್ತದ, ಅದಕ್ಕ ನುಷಿ ಬಾಧೆ ಬಂತು, ಕೀಟ ಬಾಧೆ ಬಂತು ಬರ್ತದ್ರಿ. ಅದಕ್ ಮತ್ ಸ್ಪ್ರೇ ಮಾಡ್ಬೇಕ್ರಿ. ನೀವು ಮತ್ತ ಮೊನ್ನೊಂದು ಪೈಪ್ ಲೈನ್ ಹೊಸದ ಮಾಡಿರಲ್ರಿ, ಅದ್ರ ಬಗ್ಗೆ? ಅದು ಡ್ರಿಪ್ ಸಿಸ್ಟಮ್ ಅದ ಸರ್. ಅದು ಈಗ ಆಕ್ಚುಲಿ ನೋಡ್ರಿ, ಸಬ್ಸಿಡಿ ಮೇಲೆ ನಾವು ಸಬ್ಸಿಡಿ ಕೊಡ್ತೇವೆ ಅಂತ ಹೇಳ್ತದ್ರಿ ಸರ್ಕಾರ. ಸಬ್ಸಿಡಿ ಕೊಡ್ತೇವೆ ನಿಮಗ್ ಪರ್ ಎಕರೆ ಕೋರಿ ಲೆಕ್ಕ ಮಾಡ್ಸ್ರಿ, ಎಕರೆಗೆ 40,000 ರೂಪಾಯಿ ಬಿಲ್ ಮಾಡ್ತಾರ ಸರ್. 40,000 ರೂಪಾಯಿ ಬಿಲ್ ಮಾಡಿ 20,000 ನಮಗ್ ಕಟ್ ಅಂತಾರ್ರಿ. ಈಗ ನಾವು ನಮ್ದು ಟೆಕ್ನಾಲಜಿ ಯೂಸ್ ಮಾಡಿದ್ರ ಪೆಪ್ಸಿ ಪೈಪ್ ಬರ್ತದ ಸರ್, ಅದು ಸುಳಿ ಪೈಪ್ ತೊಗೊಂಬದ್ರಿ. ಅದ್ರದಿಂದ ಡ್ರಿಪ್ ಮಾಡಿದ್ರೆ ನೀವು ಪರ್ ಎಕರೆ 10,000 ಡ್ರಿಪ್ ಮಾಡ್ಕೊಂಡಿನ್ರಿ. ನಾನು ಬರೀ 10,000 ಯಾವ ಸಬ್ಸಿಡಿನೂ ಬೇಡ್ರಿ, ಏನು ಬೇಡ್ರಿ, ನಿಮ್ಮ ಅಮೌಂಟ್ ರೀ. ಮತ್ ಸಬ್ಸಿಡಿ ಸಲಕ್ ಓಡಾಡೋದೇ ಬೇಡ್ರಿ. ನಾವು ಯಾವ ಬೆಳೆಗೂ 3 ವರ್ಷ ತನಕ ಯೂಸ್ ಮಾಡಬಹುದ್ರಿ ಆರಾಮಾಗಿ. ಒಂದೇ ಬೆಳಿಗ್ಗೆ ಹೋದ್ರ ಸಾಕ್ರಿ ಸರ್, ನಮಗ್ ದುಡ್ಡು ಉಳಿತದ್ರಿ. ಅದು ಅಂತವೆಲ್ಲ ಹೊಸ ಯೂಸ್ ಮಾಡ್ಕೋಬೇಕ್ರಿ ರೈತರು. ಮತ್ತ ಸುಣ್ಣದ್ನು ಮಾಡ್ರಲ್ರಿ? ಸುಣ್ಣದು ಈಗ ನೋಡ್ರಿ ಸರ್, ನನಗ ರೇಷ್ಮೆ ಉಳಿದ ಮೇಲೆ ಈಗ ನಂಬಲ್ಲಿ ಹೆಂಗದ ಅಂದ್ರೆ ಎಲ್ಲಾ ರೈತರು ಬರ್ತಾರ, ಎಲ್ಲಾ ಫಾರ್ಮರ್. ನಂಬಲ್ಲಿ ಬೆಳೆದು ನಿಂಬಿ ಬೆಳಿತೇನ್ರಿ, ಹೊಸ ಇನೋವೇಷನ್ ಮಾಡ್ತಿರ್ತೇನ್ರಿ. ಈಗ ನನ್ ಬಲ್ಲಿ ನಿಂಬಿ ಮಾಹಿತಿ ಕೊಡ್ಬೋದು, ತೊಗರಿ ಮಾಹಿತಿ ಕೊಡ್ಬೋದು, ಇನ್ನಿತರ ಕೆಲವೊಂದು ಬೆಳೆಗಳದ್ ಮಾಹಿತಿ ಕೊಡ್ಬೋದು. ಈಗ ರೇಷ್ಮಿ ನಾ ಬೆಳೆಯಲ್ರಿ. ಈಗ ರೇಷ್ಮಿ ಫಾರ್ಮರ್ ಬಂದು ನಮಗ್ ನೋಡ್ರಿ, ರೇಷ್ಮಿ ಮೇಲೆ ಹಿಂಗ ಸುಣ್ಣ ಹೊಡಿಲ್ಕ ನಾವ್ ಒಂದ್ರ ಮೇಲೆ ಒಂದ್ ಟ್ರೇ ಇರ್ತಾವ ನಮಗ. ಅವ್ ಕೈಲಿಂದ ಸುಣ್ಣ ಹೊಡಿಬೇಕಾದ್ರೆ ಟೈಮ್ ಹಿಡಿಲಿಕತ್ತದ.
ಕರೆಕ್ಟ್ ಡಸ್ಟ್ ಆಗಲ್ಲ, ಹುಳುಗಳಿಗೆ ಡಿಸೀಸ್ ಬರ್ತಾವ ಅಂತ ಒಂದು ಮಷಿನ್ ಮಾಡ್ರಿ ಅಂತ ರೈತರು ಹೇಳಿದಾಗ ಅದು ಮಾಡೇನ್ರಿ. ಪರ್ಫೆಕ್ಟ್ ಆಗಿ ಅದು ಒಂದು ನಿಮಗ 2000ದಿಂದ 2500 ರೂಪಾಯಿದಾಗ ಮಷಿನ್ ರೆಡಿ ಆಗ್ತದ್ರಿ. ಪೂರಾ ಸೆಟ್ ಬೇಕಾದ್ರೆ 3500ದಾಗ ಸಿಗ್ತದೆ ಸರ್. ಅದು ಬ್ಯಾಟ್ರಿ ವಿತ್ ಚಾರ್ಜರ್ ವಿತ್ ಅದು ಸುಣ್ಣ ಹೊಡೆಯೋದು, ಬರೇ ಸುಣ್ಣ ಹೊಡೆಯೋದು ಬೇಕಂದ್ರೆ 1500ದಾಗ ಕೊಡ್ತೇವೆ ಸರ್. ಅವ್ರು ಸ್ಪ್ರೇ ಮಷಿನ್ ಹಚ್ಚಿ ಮಾಡ್ಕೊಂಡು ಟೋಟಲ್ ಹೊಸ ಎಷ್ಟ್ ಮಾಡಿರಿ ಸರ್? ಅಂದ್ರ ಒಂದ್ 26 ಇನೋವೇಷನ್ ಮಾಡೀನಿ ಸರ್. ಈಗ ನಮ್ ಭಾಗದಾಗ ತೊಗರಿ ಹೆಚ್ಚಿಗೆ ಬೆಳೆದಿರ್ತೀನ್ರಿ. 2010ದಾಗ ನಮ್ ಕೃಷಿ ವಿಜ್ಞಾನ ಕೇಂದ್ರ ತೆಗ್ಗಳಿ ಸರ್ ಕೇಳಿದೇವ್ರಿ. ಸರ್ ಮೊಗ್ಗು ಚೂಟಿದ್ರ ಇಳುವರಿ ಹೆಚ್ಚಿಗೆ ಬರ್ತಂತ ಸರ್ ಹೇಳಿದ್ರ ನಮಗ. ನಾನು 1 ಎಕರೆ ಮಾಡಿ ನೋಡ್ರಿ ಸರ್ ಮನ್ಯಾಗ ಕೂತು. ಅಲ್ಲಿ ಏನಿತ್ರಿ 45ರಿಂದ ತೊಗರಿ ಬಿತ್ತು 45ರಿಂದ 50 ದಿನದಾಗ ಮೊಗ್ಗು ಚೂಟ್ಬೇಕಾದ್ರ ಲೇಬರ್ ಸಮಸ್ಯೆ ಇತ್ರಿ. ನನ್ ಬಲ್ಲಿ ಒಂದು ಬ್ಯಾಟ್ರಿ ಸ್ಪ್ರೇ ಮಷಿನ್ ಇತ್ರಿ, ಅಲ್ಟ್ರಾವೈಲೆಟ್ ಮಷಿನ್, ಅದು ಥಮ್ಸನ್ದು. ಅದಕ್ಕೆ ಯಾಕೆ ಸೇವಿಂಗ್ ಬ್ಲೇಡ್ ಕೂಡಿಸಿ ನೋಡ್ಬಾರ್ದು, ದಾಡಿ ಮಾಡ್ಕೊಂಬ ಬ್ಲೇಡ್ ಒಂದ್ ಕೂಡಿಸ್ದ್ರಿ ಸರ್. ಕಟ್ ಆಲ್ಗತ್ರಿ ಅಂದ್ರೆ ಹಿಂಗ್ ಹೊಡ್ಕೊಲ್ಗತ್ರಿ ಮಷಿನ್ ಅಂತ 3 ಬ್ಲೇಡ್ ಕೂಡಿಸ್ದ್ರಿ. ಒಂದು ಡಿಸ್ಕ್ ಡಿಸೈನ್ ಮಾಡಿ ನಾ ತೊಗರಿ ಕಟ್ ಮಾಡಿ ನೋಡಿದ್ರಿ. ಒಂದ್ ದಿನಕ್ಕ 3ರಿಂದ 4 ಎಕರೆ ಮತ್ತ ಸಾಲ ದೂರ ಇದ್ವು ಅಂದ್ರೆ 1 ಗಂಟಕ್ಕೆ 1 ಎಕರೆ ತನ ಆಲ್ಗತ್ತ ಸರ್. ಅದು ಅದೇ ತಂದು ತೆಗಳಿ ಸರ್ ತೋರಿಸ್ದ್ರಿ. ಸರ್ ನೋಡ್ರಿ ಸರ್ ಹಿಂಗ್ ಮಾಡಿ ಬಾಳ ಚಂದ ಆಗ್ಯದ್ರಿ, ಇದ್ರದೊಂದು ಇದು ಮಾಡನ್ ಪೇಪರ್ನ ಹಾಕ್ಸಮಂತ ಸರ್ ಕೂತು ಅದ್ರಕೊಂದ್ ಪೇಪರ್ನ ಹಾಕ್ಸಿ ಇವತ್ತಿನ ದಿನ ಪ್ರತಿಯೊಬ್ರು ಆ ಟೆಕ್ನಾಲಜಿ ಯೂಸ್ ಮಾಡಲ್ಗತ್ತಾರ್ರಿ. ಕೃಷಿ ವಿಜ್ಞಾನ ಕೇಂದ್ರದ ಎಲ್ಲಾ ಮಾಹಿತಿ ಕೊಟ್ರಿ ಎಲ್ಲಾ ರೈತರಿಗೆ, ಮತ್ ವಿಜ್ಞಾನ ಕೇಂದ್ರದವ್ರ ಎಲ್ಲಾ ವಿಜ್ಞಾನ ಕೇಂದ್ರಗಳಿಗೆ ಮಾಹಿತಿ ಕೊಟ್ರಿ. ಆ ರೈತರ ಅದು ಒಂದೇ ತೊಗರಿ ಕುಡಿ ಚೂಟದ್ ಒಂದೇ ಯೂಸ್ ಮಾಡ್ಕೊಂಡ್ರು ಪರ್ ಎಕರೆ 1-1.5 ಕ್ವಿಂಟಲ್ ಇಳುವರಿ ಹೆಚ್ಚಿಗೆ ಹೊಂಟಾವ್ ಸರ್. ಅಂದ್ರೆ ಲೇಬರ್ ಉಳಿತದ್ರಿ ಕಮ್ ಖರ್ಚದಾಗ. ಈಗ ನಾನು ಇನ್ನೊಂದ್ ಏನದಂದ್ರ ನಾ 26 ಇಯರ್ಸ್ ಇನೋವೇಷನ್ ಮಾಡಿದೆ ಅಂತ ಕೇಳಿದ್ರಿ ಸರ್. 26 ಇನೋವೇಷನ್ ಮಾಡೀನಿ ಸರ್. ನಾ ಯಾವ್ದು ಪೇಟೆಂಟ್ ತಗೊಂಡಿಲ್ರಿ. ಪೇಟೆಂಟ್ ತಗೊಂಬೋ ಉದ್ದೇಶ ಏನ್ರಿ? ದುಡ್ಡು ಗಳಿಸೋದ್ರಿ. ದುಡ್ಡು ಗಳಿಸೋದ್ ಬೇಕಾಗಿಲ್ರಿ ನಂಗೆ, ನೇರವಾಗಿ ರೈತರಿಗೆ ಸಿಗಿಲ್ಲ ಅಂತ ಹೇಳ್ರಿ. ಈಗ ಅವೇ ಮಷಿನ್ಗಳಿಗೆ ಎಲ್ಲಾ ಬಾಜಾರ್ನಾಗ ಇಟ್ಟು ಮಾರಲ್ಗತ್ತಾರ್ರಿ, ಬೇರೆ ಬೇರೆ ತಮ್ಮದೇ ಆದಂತ ಡಿಸೈನ್ ಮಾಡಿಕೇಶನ್. ಒಟ್ ನಮಗ್ ಉದ್ದೇಶ ಏನದರಿ, ಈ ಟೆಕ್ನಾಲಜಿ ಬಳಸಿ ರೈತರ ಇಳುವರಿ ಹೆಚ್ಚಿಗೆ ತೋಲಮ್ಮ ಒಂದೇ ರೀ. ಇವಾಗ ರೈತರು ಒಬ್ಬೊಬ್ಬರು ಎಷ್ಟೇ ಮಾಡ್ರು ಅವ್ರಿಗೆ ಲಾಸ್ ಅಂತಾರ್ರಿ. ಅವ್ರ ಬಗ್ಗೆ ನೀವ್ ಏನ್ ಗೈಡ್ಲೈನ್ಸ್ ಕೊಡ್ತೀರಿ ಸರ್? ಒಂದ್ ಏನದ ಅಂದ್ರಿ, ಇಲ್ಲಿ ನೀವು ತಿಳ್ಕೊರಿ ಸರ್, ಇವತ್ತಿನ ದಿನ ನಾ ಬೆಳಿತೀನ್ರಿ. ನಂದು ಬೆಳಿಗಿ ಖರ್ಚಿಗೆ ಕ್ಯಾಲ್ಕುಲೇಷನ್ ಮಾಡಿದ್ರ ಬರೋಬರ್ ಆಲ್ಗತ್ತರಿ. ಓಕೆ ರೀ, ನಾನು ಒಪ್ಕೋತೇನ್ರಿ, ಒಪ್ಕೊಂಬಲ್ಲ ಅಂತಿಲ್ಲ. ಈಗಿನ ದಿನದಾಗ ಹೆಂಗದ ಅಂದ್ರಿ, ಎಲ್ಲಾ ಪಿರಿ ಭಾಗ್ಯಗಳು ಹೊಂಟಾವ್ ಸರ್. ಅವ್ರಿಗೆಲ್ಲಾ ಪುಕ್ಸಟ್ಟೆ ಸಿಗ್ಲಿಕತ್ತವ್ರಿ. ಹಂಗಾಗಿ ದುಡಿಯೋರ್ ಯಾರು ಇಲ್ರಿ. ನಮಗ್ ಲಾಭ ಇಲ್ಲ ಅಂದ್ರೆ ನಾವು ಕೃಷಿ ಮಾಡೋದ್ ಬಿಡ್ರಿ, ಆದ್ರ ಭೂಮಿ ಹಾಳು ಮಾಡ್ಕೋಬೇಡ್ರಿ, ಭೂಮಿ ಕಳಿಬೇಡ್ರಿ. ಈಗ ವರ್ಷಿಗೆ 1 ಎಕರೆ ಭೂಮಿ ನಿಮ್ಗೆ 5 ಲಕ್ಷ ಮಾರ್ತಿತ್ತು ಅಂದ್ರೆ ವರ್ಷ 1 ಲಕ್ಷ ರೂಪಾಯಿ ರೇಟ್ ಹೆಚ್ಚಿಗೆ ಆಲ್ಗತ್ತರಿ. 1ರಿಂದ 2 ಡಬಲ್ ಆಲ್ಗತ್ತ ಸರ್. ರೈತರಂತ ಶ್ರೀಮಂತ ಯಾರು ಇಲ್ರಿ ಭೂಮಿ ಉಳಿಸ್ಕೊಂಡ್ರ. ನೀವ್ ಬೆಳಿ ತಗೊಂಡ್ ಏನ್ ಮಾಡ್ತೀರಿ? ಬೆಳಿ ನಿಮಗ್ ಕಮ್ಮಿನೇ ಬೆಳೆಯಲಕ್, ನಿಮಗ ಅದ್ 4 ಚೀಲ ಆಗಲಕ್. ನಿಮ್ಗೇನದ, ನೀವ್ ಭೂಮಿ ಮಾರ್ಬೇಡ್ರಿ. ನಿಮಗ್ ಇದ್ರಾಗ ಲಾಭ ಇಲ್ಲ ಅಂದ್ರೆ ಯಾವಾಗ ಲಾಭ ಅದು ಮಾಡ್ರಿ. ಈ ಮಾತ್ ಹೇಳಿದ್ರಲ್ಲ ಸರ್, ನನಗೊಂದ್ ಇನ್ನೊಂದ್ 10 ವರ್ಷ ಬಿಟ್ರಿ ಸರ್, ಈಗ ಯಾರ್ಯಾರು IT BT ಕಂಪ್ನಿಗೆ ಹೋಗ್ಯಾರ ನೋಡ್ರಿ, ಅವ್ರೆಲ್ಲ ಒಳ್ಳೆ ಕೃಷಿಗೆ ಬರ್ಬೇಕಾಗ್ತದೆ ಸರ್. ಕಂಪ್ನಿಗೆ ಕೆಲ್ಸ ಕೊಡ್ರಿ ಅಂತ ಹೊಲಕ್ ಬರೋ ಸ್ಥಿತಿ ಬರ್ತದೆ ಸರ್. ಸರ್ ಇನ್ನೊಂದು IT BT ಎಲ್ಲಾ ಹೋಗಿ ಅವ್ರೆಲ್ಲಾ ದುಡ್ಡು ಗಳಿಸ್ತಾರಂತಾರ್ರಿ. ಅವ್ರಿಗೆ ಎಷ್ಟು ಟಾರ್ಚರ್ ಇರ್ತದ ಗೊತ್ತಿಲ್ಲ ಸರ್ ಯಾರಿಗೂ. ಟಾರ್ಗೆಟ್ ಕೊಟ್ಟಿರ್ತಾರ ಸರ್, ಊಟ ಹೋಗಲ್ಲ ಅವ್ರಿಗ್ರಿ. 30ರಿಂದ 45 ಏಜ್ನಾಗೆ BP ಶುಗರ್ ಎಲ್ಲಾ ಬಂದ್ಬಿಡ್ತಾವ ಸರ್. 50 ವರ್ಷನಾಗ ಎಲ್ಲಾ ಮುಗಿಸೇ ಬಿಡ್ತಾರ್ರಿ ಅವ್ರು. ಇಂಥದೇನ್ ರೈತರಿಗೆ ಯಾರೇ ಆಗ್ತದೇನ್ರಿ? ಅಷ್ಟು ನಾವ್ ಮಾಡಿದ್ದೇ ರಾಜ ರೀ. ಅದೇ ಇದ್ದಿದ್ದಕ್ಕೆ ಚೆನ್ನಾಗಿ ಮಾಡ್ಕೊಂಡು ಹೋಗೋದು. ನಮ್ಗೆ ಹೆಂಗ್ ಲಾಭ ಆಗಲ್ಲ, ನಾವ್ ಲೆಕ್ಕಪತ್ರ ಇಡೋದ್ರಿ. ಯಾರು ಡೈರಿ ಮೇಂಟೈನ್ ಮಾಡಲ್ಲ ಸರ್ ರೈತರು. ಏಟ್ ಮನಿಗ್ ಹಾಕ್ದೇವು, ಏಟ್ ಹೊಲಕ್ ಹಾಕ್ದೇವು ಅಂತೇಳಿ ಲೆಕ್ಕಪತ್ರ ಇಟ್ಕೋಬೇಕು ಸರ್. ಬಹುವಾರ್ಷಿಕ ಬೆಳೆಗಳು ಮಾಡ್ಬೇಕು. 1-2-3 ವರ್ಷ ತ್ರಾಸ ಆಗ್ತದ. ನಿಮ್ಗೆ ಹಂಗ ಲಾಭ ಕಾಣ್ಲಿಲ್ಲ ಅಂದ್ರೆ ನೀವು ಯಾರಿಗಾರ ಕಡ್ತ ಹಾಕ್ರಿ. ನೀವು ಬೇರೆ ಬಿಸ್ನೆಸ್ನಾಗ ಲಾಭ ಇತ್ತಂದ್ರ ಅದು ಮಾಡ್ಕೋರಿ. ಕೃಷಿದಾಗ ಲಾಭ ಇಲ್ಲ ಅಂತೇಳಿ ಭೂಮಿ ಮಾರ್ಬೇಡ್ರಿ. ಭೂಮಿ ಹಾಳಾಯ್ತಂದ್ರ ನೀವು ಭೂಮಿದ್ ಹೆಂಗ್ ಅದ ಅಂದ್ರ ಸರ್, ಈಗ 5 ಲಕ್ಷ ಕೇಳಿದ್ರ ಅಂದ್ರೆ ಮುಂದ್ 10 ಲಕ್ಷ ಕೇಳಲ್ಗತ್ತಾರ್ರಿ. ರೇಟ್ ಡಬಲ್ ಆಗ್ಲತ್ತಾವ್ರಿ. ಭೂಮಿ ಉಳಿಸೋದೇ ಒಂದ್ ದೊಡ್ಡದ ರೀ. ಮುಂದಿನ ಪೀಳಿಗೆ ನಾವು ಭೂಮಿ ಕೊಟ್ಟು ಹೋದೇವ್ ಅಂದ್ರೆ ಅದೇ ದೊಡ್ಡ ಗಳಿಸ್ದಂಗೆ ಅದ ಸರ್. ಅದು ಇಲ್ಲಿ ಬೆಳಿಲಿಲ್ಲ ಅಂದ್ರು ಅಲ್ಲಿ ಬೆಳಿಲ್ಗತ್ತ ಸರ್. ಅದು ತಿಳ್ಕೊಬೇಕ್ರಿ ರೈತರು, ತಿಳ್ಕೊಂಡು ಉಳಿಸ್ಕೋಬೇಕ್ರಿ ಸರ್. ಹೊಸ ಟೆಕ್ನಾಲಜಿಗಳು ಬಂದವ್ರಿ, ಬಳಸ್ಕೊಂಡು ಮಾಡ್ಕೋಬೇಕ್ರಿ. ಅಂದ್ರೆ ಫೈದಾ ಮಾಡ್ಕೋದು, ಲಾಸ್ ಮಾಡ್ಕೋದೆಲ್ಲ ನಮ್ ಕೈದಾಗ ಇರ್ತದೆ ಸರ್. ಯಾವ ತರ ಇದು ಮಾಡ್ತೀವಿ ಆ ತರ ಆಗ್ತದೆ ಸರ್. ಈಗ ಯಾಕೆ ಲಾಭ ಆಗಲ್ಲ ಅದು ಕೃಷಿ ಅಂತ ಹೇಳಲಿಕ್ಕಿಲ್ಲ ಹೇಳ್ರಿ ನಿಮ್ಗೆ. ನಿಮ್ ಚಾನಲ್ ಮುಖಾಂತರ ರಿಯಲ್ ಆಗಿ ಹೇಳ್ತೀನ್ರಿ. ಈಗ ನಮ್ ಮನೆಯಾಗ ಎಷ್ಟ್ ಮಂದಿ ಇದ್ದೇವ್ರಿ? ಫ್ಯಾಮಿಲಿ 4 ಮಂದಿ ಇದ್ದೇವ್ರಿ. ಅವಾಗ ಹಿಂದಕ್ಕೆ ಏನ್ ಮಾಡ್ತೀರಿ ಸರ್? 4 ಮಂದಿದ 4 ಮಂದಿ ದುಡಿತೀರ್ರಿ.
ಈಗ ಹಂಗಿಲ್ಲ ಸರ್, ನಾವು ನಮ್ ಮಕ್ಕಳ ಸಾಲಿ ಅಂತೇಳಿ ಸಿಟಿದಾಗ ಮನಿ ಮಾಡ್ತೇವ್ರಿ. ಸಿಟಿದಾಗ ನಮಗೇನು ಇನ್ಕಮ್ ಇಲ್ರಿ, ಕೃಷಿದಿಂದ ಬರ್ಬೇಕ್ರಿ ಬರೋದು. ಸಿಟಿದಾಗ ಮನಿ ಮಾಡ್ತೇವ್, ಬಾಡಿಗೆ ಮನಿ ಮಾಡ್ತೇವ್ರಿ. ನಮ್ ಮಕ್ಕಳಿಗೆ ಸಾಲಿಗೆ ಹಾಕ್ತೇವ್ರಿ. ನಮ್ ಮನ್ಯಾಗನು ಕೆಲ್ಸ ಮಾಡಲ್ಲ, ನಾನು ಮಾಡಲ್ರಿ. ನಾ ಹೋಗಿ ಆಳ್ಗೊಳವೇನಂತ ಕೇಳ್ತೀನ್ರಿ. ಅವ್ರು ಏಟ್ ಮಾಡಿದೆ ಕೆಲ್ಸ ಸರಿ ಸರ್, ಅವ್ರು ರೇಟ್ ಡಬಲ್ ರೀ. ಹಿಂಗಾದ್ರ ಕೃಷಿ ಲಾಭ ಆಗಲ್ರಿ. ಇನ್ನೊಂದ್ ಏನದ ರೀ, ಕೃಷಿಗೆ ಹೊಸ ಹೊಸ ಟೆಕ್ನಾಲಜಿಗಳು ಬಹಳಷ್ಟು ಬಂದವ್ರಿ. ಅವ್ ಕಲಿಬೇಕು, ಹೋಗ್ಬೇಕು, ಹತ್ತಿರದ ವಿಜ್ಞಾನ ಕೇಂದ್ರಕ್ಕೆ ಹೋಗ್ಬೇಕು, ಎಲ್ಲಾ ಕಡೆ ಮಾಹಿತಿ ತಿಳ್ಕೊಬೇಕು ಅನ್ನೋದು ಯಾರು ಇಲ್ರಿ. ಅವ್ರು ಅದು ಬಿಡ್ತಾರ್ರಿ, ಒಣ ಮಳೆ ಬಿದ್ದಾಗ ಒಮ್ಮೆ ಬಿತ್ತಲ್ಕೆ ಹೋಗ್ತಾರ ಸರ್. ಆಯ್ತು. ಇನ್ನೊಂದ್ ಏನ್ ಮಾಡ್ತಾರ ಅಂದ್ರಿ, ಈಗ ಹೆಂಗದ ಅಂದ್ರೆ ಎಲ್ಲರಿಗೂ ಸೌಲಭ್ಯ ಬೇಕ್ರಿ. ಅವಾಗ ಹಂಗಿದ್ದಿದಿಲ್ರಿ. ಈಗ ಒಂದು ಗಂಡಗ್ ಒಂದ್ ಮೊಬೈಲ್ ಇದ್ರಿ, ಹೆಂಡತಿಗ್ ಒಂದ್ ಮೊಬೈಲ್ ರೀ, ಮಗನಿಗ್ ಒಂದ್ ಮೊಬೈಲ್. ಇವಕ್ಕೆಲ್ಲ ಹೊಸಕ ರೀಚಾರ್ಜ್ ಮಾಡ್ಬೇಕು. ಮನುಷ್ಯಾಗ ಮನಿಗ್ ಒಂದೊಂದ್ ಗಾಡಿ ರೀ, ಯಾರ್ದವ್ರು ಗಾಡಿಗಳು, ಟೂ ವೀಲರ್ಗಳು. ಇವಕ್ಕೆಲ್ಲ ಕಾಸ್ಟ್ ಆಫ್ ಕಲ್ಟಿವೇಶನ್ ಇಲ್ಲಿ ನಿಮ್ಮದು ಬರೋದು ಇನ್ಕಮ್ ಕಮ್ ಅದ ರೀ. ನಿಮ್ ಹಾಸಿಗೆ ಕಮ್ ಅದ, ಹಾಸಿಗೆ ದೊಡ್ಡ ಕಾಲ್ ಚಾಚ್ರಿ, ನಿಮ್ಗೆ ಲಾಭ ಆಗ್ತದ. ಅದು ದೊಡ್ಡದು ಮಾಡಿದ್ರಿ ಅಂದ್ರೆ ಹೊರಗೆ ಬೀಳ್ತದ್ರಿ. ಅದ್ರ ತಕ್ಕಂತೆ ಇನ್ಕಮ್ ತೋರಿ, ಇಲ್ಲ ಬೇರೆ ಬಿಸ್ನೆಸ್ ಮಾಡ್ರಿ, ಹೆಚ್ಚಿಗೆ ಶ್ರಮ ಪಡ್ರಿ, ಪಾರ್ಟ್ ಟೈಮ್ ಕೆಲಸ ಮಾಡ್ರಿ, ಲಾಭ ಆಗ್ತದ್ರಿ ತಂತಾನೆ ರೀ. ನೀವಂತೀರಿ ಕಾಯಕ ಕೆಲ್ಸ ಹಾ, ದೇವರಂತ ಮಾಡ್ರಿ, ನಿಮಗ ಕಾಯಕವೇ ಕೈಲಾಸ ರೀ. ಮತ್ತೆ ನೀವು 9 ಬೋರಲ್ ಹಾಕಿ ಲಾಸ್ ಆಗಿರಲ್ರಿ, ಅದ್ರದ್ದು ಎಕ್ಸ್ಪೀರಿಯನ್ಸ್ ಯಾವ ಸರ್? ಇಲ್ಲಿ ತನನು ಇನ್ನಾನು ಬೋರೆಲ್ ಹಾಕ್ತೇನ್ರಿ, ಲಾಸ್ ಆಗ್ತೇನೆ. ನನಗೇನ್ ಅದೇನ್ ದೊಡ್ಡದಿಲ್ಲ ಸರ್. ಒಂದ್ ಏನೋ ಅದಕ್ಕ ಒಂದ್ ತರ ನಮ್ದು ಅದು ಹವ್ಯಾಸ ರೀ. ಅದು ಇಲ್ಲಿ ಏನೋ ಕಾಣ್ಬೇಕದ್ರಾಗ ಅಂತೇಳಿ ಹಂಗೆ ನಡೀತಾ ಇರ್ತಾವ ಸರ್. ಅವು ಈಗ ಅಷ್ಟು ಬೋರೆಲ್ ಹಾಕಿ ಲಾಸ್ ಆದ್ರೂ ನಾವು ಅವಕ್ಕೆಲ್ಲ ರೀಚಾರ್ಜ್ ಮಾಡೀನ್ರಿ. 1.5 ಎಕರೆ ಇಷ್ಟು ಬೋರೆಲ್ ಲಾಸ್ ಆದ್ರೊಳಗೆ ನನಗೆ ಏನ್ ಪಾಠ ಕಲ್ತಿದ್ದಂದ್ರಿ, 1.5 ಎಕರೆ ನೀರ್ ನಿಂದಿರ್ಸ್ತೀನಿ ಸರ್ ನಾನು ಹೊಲ್ದಾಗ. ನನಗಿಲ್ದ್ರು ನಾನು ಹೊಲ್ದಂದ್ ನೀರ್ ಹಿಂಗಿ ಮತ್ತೊಬ್ಬರಿಗೆ ಬೋರೆಲ್ ಬರ್ಲಿ ಅನ್ನೋದು ಉದ್ದೇಶ ರೀ ನಾನು. ಆ ತರ ರೀಚಾರ್ಜ್ ಮಾಡಿ ಕೇಸಿಂದ ಇವತ್ತಿನ ದಿನ ಸಾಕಷ್ಟು ರೈತರಿಗೆ ಅನುಕೂಲ ಆಗ್ಯಾವ್ರಿ. ನಮ್ ಬಾವಿಗೆ ನೀರಿಲ್ಲ ಅಂದ್ರೂ ಇನ್ನೊಬ್ಬರಿಗೆ ಸಿಗಲಿ. ಅದು ಹೆಂಗದ ಸರ್, ನೀರ್ ಸರ್ವೇ ಸಾಧಾರಣ ಎಲ್ಲರೂ ಈಗ ಬ್ಯಾಂಕ್ನಾಗ ನಾವು ಡಿಪಾಸಿಟ್ ಇಟ್ಟಿದವ್ರು ರೊಕ್ಕ ರೀ, ಬರೀ ಬಳಸ್ಕೊತ ಹೋದ್ರ ಅದು ಒಂದಿನ ಖಾಲಿ ಆಗ್ತದ್ರಿ. ನೀವು ದಿನ 1 ರೂಪಾಯಿ ತೆಗಿರಿ, ನೀವು 100 ರೂಪಾಯಿ ಇಟ್ರಿ ಅಂದ್ರೆ 100 ದಿನ ಖಾಲಿ ಆಗ್ತದ್ರಿ. ಈಗ ಎಲ್ಲರೂ ಅದೇ ಮಾಡಲ್ಗತ್ತಾರ ಸರ್. ಈ ಭೂಮಿದಾಗ ಡಿಪಾಸಿಟ್ ಆಗಿದ್ದು ವಾಟರ್ ರೀ ಖಾಲಿ ಮಾಡಲ್ಗತ್ತಾರ ಸರ್. ರಿಟರ್ನ್ ಎಲ್ಲಿ ಕೊಡ್ತಾರ ಹೇಳ್ರಿ ಸರ್? ನಿಮ್ ಸಿಟಿನೇ ತೋರಿ ಸರ್. ಹೊರಗೆ ಬಂದ್ರೆ ಕಾಂಕ್ರೀಟ್ ರೋಡ್ ರೀ, ಹೊರಗೆ ಬಂದ್ರೆ ಡಾಂಬರ್ ರೋಡ್ ರೀ. ನೀರ್ ಎಲ್ಲಿ ಹಿಂಗ್ಬೇಕ್ರಿ? ಸೀದಾ ಹೊತ್ತು ಸಮುದ್ರಕ್ರಿ. ಆಯ್ತು. ಸಿಟಿದಾಗ ಏಸ್ ಬೋರೆಲ್ ನೋಡಿದ್ರು ನೀರ್ ಸಾಲಲ್ರಿ. ಆಯ್ತು. ಈಗ ಪ್ರತಿಯೊಂದು ಸಿಟಿದಾಗ ಹೇಳ್ತೀನಿ ಸರ್, ನೀವು ಸಿಟಿದಾಗ ಆಯ್ತು, ಹಳ್ಳಿದಾಗ ಆಯ್ತು, ಅವ್ರ ಮ್ಯಾಲಿಗೆ ನೀರ್ ಅವ್ರು ಹಿಂಗಸಪ್ಲೆ